ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಎಲ್ಲರೂ ಒಟ್ಟಿಗೆ ಅಸತೋಮ ಸದ್ಗಮಯ ಇನ್ನೊಂದು ಮಂತ್ರವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಎಲ್ಲರಿಗೂ ಗೊತ್ತಿರಬಹುದು, ಹಾಗೆ ಅಲ್ಲೇ ಕುತ್ಕೊಂಡು ಹೇಳೋಣ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. Lead us from the unreal to the real. Lead us from darkness unto light. Lead us from death to immortality. Om, peace, peace, and peace. ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ವೇದಾಂತದ ಒಂದು ಕಿರು ಪರಿಚಯದ ಈ ಕಿರು ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಎರಡನೇ ವಾರದ ಮೊದಲನೇ ದಿನಕ್ಕೆ ಸ್ವಾಗತ. Welcome everyone to this wonderful, unique Vedanta, a primer, a foundation course, and that too, this being the second week, first day. If you just remember what happened in the first week, 5 days, all 5 were more of conceptual. ಹಲವಾರು ಎಲ್ಲವೂ ಕೂಡ ನಮ್ಗೆ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ, ಒಂದು ಹೊಸ ಒಂದು ತಿಳ್ಕೊಳ್ಳೋ ರೀತಿಯಲ್ಲಿ ಹಲವಾರು ವಿಚಾರಗಳಿದ್ವು. ಅದು ನಮಗೆ ಬಂದಂತಹ ಗೋಲ್ಸ್ಗಳು, ಹ್ಯೂಮನ್ ಗೋಲ್ಸ್, ಇಟ್ ಕುಡ್ ಬಿ ಧರ್ಮ, ಅರ್ಥ, ಕಾಮ, ಮೋಕ್ಷವಾಗಿ. ಅದರಲ್ಲಿ ಮನುಷ್ಯನ ಒಂದು ಸುಪೀರಿಯಾರಿಟಿ ಅಂದ್ರೆ ಒಂದು ಮೇರುತನವನ್ನ ತೋರಿಸೋದಕ್ಕೆ ಮುಖ್ಯವಾಗಿರುವಂತಹ ಬುದ್ಧಿಯ ಒಂದು ಇಂಪಾರ್ಟೆನ್ಸ್ ನ ತಿಳ್ಕೊಳ್ಳುವಂಥದ್ದನ್ನು ನೋಡಿದ್ವಿ. ದೆನ್ ವಿ ವೆಂಟ್ ಟು ದ ಸೆಕೆಂಡ್ ಕ್ಲಾಸ್ ವೇರ್ ವಿ ಅಂಡರ್ಸ್ಟುಡ್ ಈ ನಮ್ಮ ಹ್ಯೂಮನ್ ಸಫರಿಂಗ್. ವಾಟ್ ಇಸ್ ದ ಕಾಸ್ ಆಫ್ ದಿಸ್ ಹ್ಯೂಮನ್ ಸಫರಿಂಗ್? ಈ ಸಂಸಾರಕ್ಕೆ ಕಾರಣ ಏನು, ಮತ್ತು ಈ ಸಂಸಾರಕ್ಕೆ ಕಾರಣವಾಗಿರೋ ಈ ಅಜ್ಞಾನವನ್ನ ಹೋಗಲಾಡಿಸೋದಕ್ಕೆ ಒಂದೇ ಒಂದು ಸಾಧನ, ಅದು ಜ್ಞಾನ ಅಂತ. ನೆಕ್ಸ್ಟ್, third session was to deal with the scriptures which dealt with the human goals as well as samsara nivritti sadhanam. ಅದು ಯಾವುದೇ ತರದ ಗೋಲ್ಸ್ ಆಗಿರಲಿ, ಅದು ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ಯಾವುದಾದ್ರೂ ಕೂಡ ಅದನ್ನು ಪಡೀಲಿಕ್ಕೆ ಏನ್ ಮಾಡಬೇಕು, to attain what we should do and how we should do, that is told in scriptures. And even to the highest parama purushartha or charama purushartha, moksha, how to attain, that is told in scriptures. And we divided the scriptures into primary and secondary. ಮುಖ್ಯವಾಗಿರುವಂತದ್ದು ಅದನ್ನ ಬಿಟ್ಟು ಅಂದ್ರೆ ಶ್ರುತಿ ಮತ್ತು ಸ್ಮೃತಿಗಳು ಮುಖ್ಯವಾಗಿ, ಅದನ್ನ ಒಳಗಿನ ಭಾಗಗಳನ್ನೆಲ್ಲ ನೋಡಿ ಕೊನೆಗೆ ವೇದಾಂತ ಅಂದ್ರೇನು, ವೇದಾಂತದ ಕಿರು ಪರಿಚಯ ಮಾಡ್ಕೊಂಡು ಪ್ರಸ್ಥಾನತ್ರಯ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಮುಂದೆ ಬಂದಂತಹ ಅವಧಿ, ನೆಕ್ಸ್ಟ್ ಸೆಷನ್ ವಾಸ್ ಅಬೌಟ್ ವರ್ಣಾಶ್ರಮ ವ್ಯವಸ್ಥಾ. ವರ್ಣಾಶ್ರಮ ವ್ಯವಸ್ಥಾ ಅಂದಾಗ ಏನು, ಅದು ಜಾತಿಯಲ್ಲಿ ಅಥವಾ ಕರ್ಮದಲ್ಲಿ ಅಥವಾ ಗುಣದಲ್ಲಿ ಒಬ್ಬೊಬ್ಬ ವ್ಯಕ್ತಿಯನ್ನು ನಾವು ವಿಂಗಡಣೆ ಮಾಡಬಹುದು. ಯಾವುದರ ಬೇಸಿಸ್ ಇಟ್ಕೊಂಡು ಮಾಡ್ತೀವಿ, ಮತ್ತು ಜಾತಿಯಲ್ಲಿ ಮತ್ತು ಕರ್ಮದಲ್ಲಿ ಯಾವುದೇ ರೀತಿಯ ವಿಭಿನ್ನತೆ ಅಥವಾ ತಾರತಮ್ಯ ಇಲ್ಲ. ದೇರ್ ಇಸ್ ನೋ ಗ್ರೇಡೇಷನ್ ವೆನ್ ಇಟ್ ಕಮ್ಸ್ ಟು ದ ವರ್ಣ ವ್ಯವಸ್ಥಾ ಬೇಸ್ಡ್ ಆನ್ ಬರ್ತ್ ಆಸ್ ವೆಲ್ ಆಸ್ ಕರ್ಮ, ಬಟ್ ದೇರ್ ಈಸ್ ಅ ಗ್ರೇಡೇಷನ್ ವೆನ್ ಇಟ್ ಕಮ್ಸ್ ಟು ದ ಗುಣ. ಸೊ ದ ಮೋಟಿವ್ ವಾಸ್ ಟು ಗೋ ಆಸ್ ಗುಣ ಬ್ರಾಹ್ಮಣ. ಹೌ ಟು ಬಿಕಮ್ ಅ ಪ್ಯೂರ್ ನೋಬೆಲ್ ಪರ್ಸನ್ ವಾಸ್ ದ ಹೋಲ್ ಫಿಲಾಸಫಿ. ಅಂಡ್ ಟು ಮೀರದು, ಅದನ್ನ ತ್ರಿಗುಣಗಳನ್ನ ಮೀರೋದೇನು ಅನ್ನೋದನ್ನ ಒಂದೇ ತಿಳ್ಕೊತಾ ಹೋಗ್ತೀವಿ. ಲಾಸ್ಟ್ ಸೆಷನ್, ಫ್ರೈಡೆ ಸೆಷನ್, ವಾಸ್ ಅಗೇನ್ ಒನ್ ಮೋರ್ ಥಾಟ್ ಪ್ರೊವೋಕಿಂಗ್ ಅಂಡ್ ಲಾಟ್ ಆಫ್ ಕ್ವೆಶ್ಚನ್ಸ್ ಕೇಮ್. ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದಾಗ ಕ್ವೆಶ್ಚನ್ ಆನ್ಸರ್ ಸೆಷನ್ ಮೋರ್ ದ್ಯಾನ್ 1 hour ಆಗಿತ್ತು. ಅಷ್ಟರ ಮಟ್ಟಿಗೆ ಪ್ರಶ್ನೆಗಳು ಇರುವಂತಹ ಒಂದು ಸೆಷನ್ ಆಗಿತ್ತು. ದಟ್ ವಾಸ್ ಕರ್ಮ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ಕರ್ಮ ಆರ್ ಲಾ ಆಫ್ ಕರ್ಮ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಂಥದ್ದು, ಒಂದು ಕರ್ಮ ನಡಿಬೇಕು ಅಂತ ಅಂದಾಗ what are the factors that we see? What do we think whenever an action happens? Is it by chance? ಏನೋ ಒಂದು ಆಕಸ್ಮಿಕವಾಗಿ ನಡೀತಾ? Is it predetermined? ವಿಧಿಯೋ ದೇವರೋ ಯಾವುದೋ ಒಂದು ತರ ಆಯ್ತಾ? ಅಥವಾ is it merely self effort? ನಾನೇ ಎಲ್ಲವನ್ನು ಮಾಡ್ತೀನ ಅನ್ನುವಂತಹ 3 ತಗೊಂಡು ವಿಧಿವಾದ ಮತ್ತು ಪೌರುಷತ್ವಕ್ಕೆ ಇದ್ದಂತಹ ಲಿಮಿಟೇಷನ್ಸ್ ಗಳನ್ನ ತೋರಿಸಿ, then what is the Vedantic view ಅಂತ ಅಂದಾಗ, ಕರ್ಮ ಮಾಡೋದಕ್ಕೆ ಪೂರ್ಣ ಅಧಿಕಾರ ಮತ್ತು ಪೂರ್ಣ ಪರಿಶ್ರಮ, ಅದನ್ನ ಬದಲಾಯಿಸುವಂತಹ ಶಕ್ತಿ ನಮ್ಮಲ್ಲಿದೆ. ಆದರೆ ಅದಕ್ಕೆ ಬರುವಂತಹ ಫಲಕ್ಕೆ ಅದರ ಮೇಲೆ ಯಾವುದೇ ರೀತಿಯ ಕಂಟ್ರೋಲ್ ನಮ್ಮ ಹತ್ರ ಇಲ್ಲ. When it is to deal with the karma action part,
We have all the rights to do, not to do differently. The self-effort matters a lot, and it influences the destiny, but it alone is not a determiner of destiny. We have an X factor called Purva Samskara, Purva Janma Karma, Daiva, Kripe, all those things we saw. And finally, we came to know how better to live a life based on the karma theory. So this was the last week's session. And as I told in the last class of the last week was more theory. And this week is going to be more of bringing into practice. ಕಳೆದ ವಾರ ನಾವು ಎಲ್ಲವನ್ನು ಹೆಚ್ಚು ತಿಳ್ಕೊಳ್ಳೋದ್ರಲ್ಲಿ ಮನಸ್ಸಿತ್ತು. ಈ ವಾರ ಕೂಡ ತಿಳ್ಕೊಳ್ಳೋದಿರುತ್ತೆ. ಆದ್ರೆ ತಿಳ್ಕೊಳ್ಳೋದು ಯಾಕೆಂದ್ರೆ ಅದನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋದು ಹೇಗೆ, ಅದರ ಬದಲಾವಣೆಯನ್ನು ತರೋದು ಹೇಗೆ, how to bring a small transformation or a change in life to get into the life of spirituality. So this week, the whole 5 days is purely about the way that we are going to lead our life to make this Vedanta a reality. Why this is the question. Because most of the time we hear Vedantic truths. Probably most of us would have heard one or the other lectures by Swami Sarvapriyananda ಇರಬಹುದು, ಅಥವಾ ಇನ್ಯಾರ್ಯಾರು ನಿಮ್ಮ ಗುರುಗಳು ಇರ್ತಾರೋ ಅವ್ರದ್ದು ವೇದಾಂತದ ಒಂದೊಂದು ಪಾಠಗಳನ್ನ ಕೇಳ್ತೀವಿ. Sometimes we get intellectually understanding also. ಬೌದ್ಧಿಕವಾಗಿ ಸ್ವಲ್ಪ ಅರ್ಥನೂ ಆಗತ್ತೆ, ಬಟ್ ಇನ್ನಷ್ಟೊಂದು ಸರಿ ಅರ್ಥನೂ ಆಗೋದಿಲ್ಲ. ಯಾಕಿದು? ಇಟ್ ಇಸ್ ಬಿಕಮಿಂಗ್ ಸೋ ಹೆವಿ. ಐ ಆಮ್ ನಾಟ್ ಏಬಲ್ ಟು ಅಕ್ಸೆಪ್ಟ್. ನನಗೆ ಇದಕ್ಕೆ ಒಪ್ಪೋದಕ್ಕೆ ಮನಸ್ಸು ಲಾಜಿಕಲಿ ಸರಿ ಅನ್ಸುತ್ತೆ, ಆದ್ರೂ ಒಪ್ಪಿಗೆ ಆಗ್ತಾ ಇರಲ್ಲ. ಯಾಕೆಂದ್ರೆ ಅಸಿಮಿಲೇಟಿಂಗ್ ಇಸ್ ಡಿಫಿಕಲ್ಟ್. ಅದನ್ನ ಜ್ಞಾನವನ್ನ ನನ್ನದಾಗಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕಷ್ಟ ಆಗುತ್ತೆ. ಯಾಕೆ ಅಂತಂದಾಗ ಇಟ್ ಇಸ್ ಬಿಕಾಸ್ ಆಫ್ ದ ಲಾಂಗ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೀವಿಯಸ್ ಟೆಂಡೆನ್ಸೀಸ್, ಥಿಂಕಿಂಗ್ ಪ್ಯಾಟರ್ನ್ಸ್ ಅಂಡ್ ಹ್ಯಾಬಿಟ್ಸ್. ನಮ್ಗೆ ಇದು ಮಾಡ್ಲಿಕ್ಕೆ, ಇದನ್ನ ನಮ್ಮ ಜೀವನಕ್ಕೆ ಈ ಜ್ಞಾನವನ್ನ ನನ್ನದಾಗಿ ಮಾಡ್ಕೊಳ್ಳಕ್ಕೆ ಕಾರಣ ಆಗಲ್ಲ. ಅದು ಆಗ್ದಲ್ಲಿರೋದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಇಷ್ಟು ವರ್ಷದಿಂದ ಬಂದಿದೀವಲ್ಲ, ಕಂಡೀಷನಿಂಗ್ ಆಗಿರುತ್ತೆ ನಮ್ಮ ಮೈಂಡ್. ನಮ್ಮ ಮನಸ್ಸು ಒಂದು ರೀತಿಯಲ್ಲಿ ಯೋಚನೆ ಮಾಡುವಂತಹ ಒಂದು ಲಹರಿಯೇ ಅದೇ ರೀತಿ ಇರುತ್ತೆ. ಮತ್ತು ನಾವು ಬೆಳೆದ್ ಬಂದಂತಹ ಮಾಡ್ಕೊಂಡ್ ಬಂದಂತಹ ಅಭ್ಯಾಸಗಳು ನಮ್ಮನ್ನ ಈ ರೀತಿ ಯೋಚನೆ ಮಾಡೋದಕ್ಕೆ ಬಿಡೋದಿಲ್ಲ, ಬೇರೆ ರೀತಿಯೇ ಯೋಚನೆ ಮಾಡೋ ತರ ಮಾಡುತ್ತೆ. ಸೊ ಆ ದೃಷ್ಟಿಯಿಂದ ಇದೆಲ್ಲ ಅಸಿಮಿಲೇಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಏನು ಪ್ರಾಬ್ಲಮ್ ಅಂದ್ರೆ, ನಾವ್ ಇದನ್ನೆಲ್ಲ ಕೇಳ್ತೀವಿ, ಬಟ್ ಆಬ್ಜೆಕ್ಟ್ಸ್ ಕಮ್ ಇನ್ ಫ್ರಂಟ್ ಆಫ್ ಅವರ್ ಮೈಂಡ್. ದೇ ಟ್ರೈ ಟು ಡಿಸ್ಟ್ರಾಕ್ಟ್ ಅಸ್. It will not allow us to focus on what we have learned. ನಮ್ಗೆ ಮುಂದೆ ಬರುವಂತಹ ವಿಷಯಗಳು ನಮ್ಮನ್ನ ನಾವ್ ಏನ್ ಕಲ್ತಿದೀವೋ ಅದನ್ನ ಅಳವಡಿಸ್ಕೊಳ್ಳೋಕೆ ಬಿಡೋದೇ ಇಲ್ಲ, ಬೇರೆ ಕಡೆಗೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಸೊ ಈ ದೃಷ್ಟಿಯಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ಕ್ರಿಪ್ಚರ್ಸ್. ಅಗೈನ್ ಅವರ್ ಶಾಸ್ತ್ರಾಸ್ ಆರ್ ಸೋ ಇಂಟೆಲಿಜೆಂಟ್ಲಿ ರಿಟನ್. ಏನಂತಂದ್ರೆ ಅವು ಸುಮ್ಮನೆ ಸತ್ಯಗಳನ್ನಷ್ಟೇ ಹೇಳೋದಿಲ್ಲ, ಆ ಸತ್ಯವನ್ನ ನಮ್ಮ ಸತ್ಯವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬರುವಂತಹ ಅಡೆತಡೆಗಳನ್ನ ನಿವಾರಿಸುವಂತ ಕೆಲಸ ಕೂಡ ಮಾಡುತ್ತೆ. ದೀಸ್ ಸ್ಕ್ರಿಪ್ಚರ್ಸ್, they realize this problem. They realize the problem of not assimilating and the problem with the mind. So ಅದಕ್ಕೋಸ್ಕರ ಏನ್ ಮಾಡ್ತು, they gave us a series of sadhanas, course of disciplines to calm our mind, to train our mind, to turn our mind inward and to understand the reality in the truest sense. ನಮ್ಮ ಮನಸ್ಸಿನ ಹೊರಮುಖವಾಗಿರೋ ಮನಸ್ಸಿನ ಒಳಮುಖ ಮಾಡೋದು ಹೇಗೆ, ಆ ಮನಸ್ಸಿನಲ್ಲಿರುವಂತಹ ಅಶುದ್ಧತೆಯನ್ನ ತೆಗೆಯೋದು ಹೇಗೆ, ಮತ್ತು ಇದನ್ನ ನಿಜವಾದ ಸತ್ಯದಲ್ಲಿ ನೆಲೆಸೋ ಹಾಗೆ ಮಾಡೋದು ಹೇಗೆ ಅನ್ನೋದಕ್ಕೆ ಬೇಕಾಗಿರುವಂತಹ ಸಾಧನೆಗಳನ್ನ ಕೂಡ ನಮ್ಮ ಸ್ಕ್ರಿಪ್ಚರ್ಸ್ ಕೊಡುತ್ತೆ. ಸೊ ಆ ದೃಷ್ಟಿಯಿಂದ ಈ ಸಾಧನೆಗಳ ಸೋಪಾನವೇ ಈ ವಾರದ ಒಂದು ಸೆಷನ್ಸ್ ಅವಧಿಗಳು. a series of sadhanas to make our mind better for the Vedantic study. That is what is going to be the session details for the next 4 or 5 days. Before I start, let me tell you a story about a person whom we all know. It is a story of Prahalada. ನಮ್ಗೆಲ್ಲರಿಗೂ ಪ್ರಹ್ಲಾದನ ಕಥೆ ಗೊತ್ತಿದೆ. ಪ್ರಹ್ಲಾದ ಚಿಕ್ಕ ವಯಸ್ಸಿನಲ್ಲೇ ನಾರಾಯಣನ ಭಕ್ತನಾಗಿದ್ದಂತವನು. ಎಲ್ಲಾ ಸಂದರ್ಭದಲ್ಲೂ ಕೂಡ ನಾರಾಯಣನನ್ನ ನೆನಪಿಸ್ಕೊಂಡು ನಮ್ಗೆ ಪ್ರಹ್ಲಾದನ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಪ್ರಹ್ಲಾದ ಕಥೆಯಲ್ಲಿ ಚಿಕ್ಕ ಹುಡುಗನ ಇದ್ದಾಗ್ಲಿಂದನೂ ಅವನಿಗೆ ಯಾವಾಗ್ಲೂ ಕೂಡ ನಾರಾಯಣನ ಸ್ಮರಣೆ ಮಾಡುವಂತಹ ಒಂದು ಹುಚ್ಚು ಅಂತ ಹೇಳ್ಬೋದು, ಪ್ರೇಮ ಅಂತ ಹೇಳಬಹುದು. ಎಂಥ ಪರಿಸ್ಥಿತಿಯಲ್ಲಿ, ಅದು ಕಷ್ಟದ ಪರಿಸ್ಥಿತಿ ಆಗ್ಲಿ ಸುಖದ ಪರಿಸ್ಥಿತಿ ಆಗ್ಲಿ, ನಾರಾಯಣ ಸ್ಮರಣೆಯೇ ಅವನಿಗೆ ಎಲ್ಲವೂ ಜೀವಾಳ.
this small boy Prahalada always used to contemplate on the nama of Narayana. It may be good situation, it would be bad situation. Always, if there is any, if there is anything that can make him happy, that was more to deal with Narayana Smarana. But his father, we all know, Hiranyakashipu, this boy was an ardent devotee of Narayana, but this person, the father, he was an ardent enemy of this Vishnu Narayana. He always used to distract him, make him out, and Prahlada tried convincing him about who Narayana is, about whom he is meditating upon. ಯಾವಾಗ್ಲೂ ಅವನು ತಂದೆಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ಯಾರು ನಾರಾಯಣ, ಯಾಕೆ ಮಾಡಬೇಕು ಈ ರೀತಿ. ಆದ್ರೆ ಹಿರಣ್ಯಕಶಿಪುಗೆ ಒಂದೇ ಒಂದು ವಿಚಾರ, ಅವನು ಎಲ್ಲವನ್ನೂ ಕೇಳಿಸ್ಕೊತಾ ಇದ್ದ, ಯಾವುದೂ ಕೂಡ ಒಳಗ್ ಹೋಗ್ತಾ ಇರಲಿಲ್ಲ, ಯಾವುದೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ, ಯಾವುದೂ ಕೂಡ ಒಪ್ಕೊಳ್ಳೋ ರೀತಿ ಆಗ್ತಾ ಇರಲಿಲ್ಲ. ದೋ ಹಿ ವಾಸ್ ಹಿಯರಿಂಗ್, ನಥಿಂಗ್ ವಾಸ್ ಗೆಟಿಂಗ್ ಇಂಟರ್ನಲೈಸ್ಡ್. ಯಾವುದು ಕೂಡ ಅವನ ಜೀವನದ ಭಾಗವಾಗ್ತಾ ಇರಲಿಲ್ಲ. ಯಾಕೆ ಯೋಚನೆ ಮಾಡಿದಾಗ ಅದು ಅವರ ಜೀವನದಲ್ಲೇ ಬರುತ್ತೆ. ದ ಎಂಡಿಂಗ್ ಆಫ್ ದ ಸ್ಟೋರಿ, ದ ಕ್ಲೈಮ್ಯಾಕ್ಸ್, ವಿ ಆಲ್ ನೋ. ಹಿರಣ್ಯಕಶಿಪು drags this young boy ಪ್ರಹ್ಲಾದ ಟು ಅ ಬಿಗ್ ಹಾಲ್, ದೊಡ್ಡದಾದಂತ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವನು ಪ್ರಶ್ನೆ ಮಾಡ್ತಾನೆ, ಎಲ್ಲಿದಾನೋ ನಿನ್ನ ನಾರಾಯಣ, ವೇರ್ ಇಸ್ ಯೋರ್ ನಾರಾಯಣ, ವೇರ್ ಇಸ್ ಯೋರ್ ಹರಿ, ವೇರ್ ಇಸ್ ಯೋರ್ ವಿಷ್ಣು, ಶೋ ಮೀ. And this young boy says a Vedantic truth which everyone now knows. He is everywhere. God is everywhere. And this person says, I have heard you lot, but where is he? Show me. ಆಗ ಈ ಹುಡುಗ ಅಂತಾನೆ, ಎಲ್ಲ ಕಡೆ ಇದ್ದಾನಪ್ಪ, ಎಲ್ಲಿಂತ ತೋರಿಸ್ಲಿ, ನೀವು ಎಲ್ಲಿ ಹೇಳ್ತಾರೋ ಅಲ್ಲಿ ಕಾಣಿಸ್ತಾನೆ. Wherever you want to see, he is visible there. Then this Hiranyakashipu asks, is he there in that pillar? Is he there in this pillar? Then he asks, is he there in you? Is he there in me? He asks everywhere. He starts telling everywhere. But later, in one of the questions, for one of the questions, he says, ನಿನ್ನಲ್ಲೂ ಕೂಡ ಇದ್ದಾನೆ, ಎಲ್ಲಿ ನನ್ನ ಎನಿಮಿ, ನನ್ನ ಶತ್ರು ಎಲ್ಲಿ ಅಂತಂದಾಗ ಪ್ರಹ್ಲಾದ ಹೇಳ್ತಾನೆ, your enemy is within you. Your enemy is within you. Here, Hiranyakashipu was asking his enemy as Vishnu. But this young boy, 5-year-old boy, Prahlada says, your enemy is within you. And what he meant is the enemies that we all have. Kama, Lobha, Moha, Mada, Matsarya. ಈ ರೀತಿ 10 ಹಲವಾರು ರೀತಿಯ ನೆಗೆಟಿವ್ ಟೆಂಡೆನ್ಸಿಗಳಿದೆಯಲ್ಲ, ಅದೆಲ್ಲವೂ ಕೂಡ ನಮ್ಮೆಲ್ಲರ ಹೃದಯದಲ್ಲಿದೆ. ಒಂದೊಂದು ಡಿಫರೆಂಟ್ ಪ್ರಪೋರ್ಷನ್ಸ್ ಅಲ್ಲಿದೆ. ಎಲ್ಲಿಯವರೆಗೆ ಈ ಕಾಮಕ್ರೋಧಾದಿಗಳು, ದ ಲಸ್ಟ್, ಗ್ರೀಡ್, ಆಂಗರ್, hatred, all these are there within our own minds, the assimilation of Vedantic truth is not so easy. Though we understand, it won't become a part of our life. So ಆ ದೃಷ್ಟಿಯಿಂದ ಇದನ್ನ ತಿಳಿಸೋದಕ್ಕೋಸ್ಕರ ಪ್ರಹ್ಲಾದ ಹೇಳೋದು, ಎಲ್ಲರ ಹೃದಯದಲ್ಲೂ ಎಲ್ಲರ ಮನಸ್ಸಿನಲ್ಲೂ ಕೂಡ ಈ ಎನಿಮೀಸ್ ಇದ್ದಾರೆ. ಆ ಎನಿಮೀಸ್ ಜೊತೆ ಯಾರು ಫೈಟ್ ಮಾಡಿ ಗೆಲ್ತಾನೋ, those who wins himself wins the world. ಸೊ ಆ ದೃಷ್ಟಿಯಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಈ ಹಲವಾರು ಈ ಎನಿಮೀಸ್ಗಳು, ಶತ್ರುಗಳನ್ನ ಅರಿಷಡ್ ವರ್ಗಗಳು ಅಂತ ಕರಿತೀವಿ, ಶತ್ರುಗಳು ಅಂತ, ಅದನ್ನ ಯಾರು ಗೆಲ್ತಾರೋ ಅವರೇ ನಿಜವಾದಂತಹ ವೀರ. ಅಂಥ ವೀರ ಪ್ರಹ್ಲಾದ ಆಗಿದ್ದ. ನಾವೆಲ್ಲರೂ ಕೂಡ ಆ ರೀತಿ ಆದಾಗ ಇಷ್ಟು ದಿನ ಕಲ್ತಂತಹ ವಿದ್ಯೆ, ಕೇಳಿಸ್ಕೊಂಡಂತಹ ಜ್ಞಾನ ನಮ್ಮದಾಗತ್ತೆ. ಸೊ ಆ ದೃಷ್ಟಿಯಲ್ಲಿ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು, let us accept we also have all kinds of different negative tendencies in different proportions. Let us fight it out. And why all these things is because in Shastra we have a concept of triputi. Triputi means a tripod. You can consider it as a tripod. For any action, for any knowledge to happen, you need 3 things. What is it? I'll give you an example. I'll give you the reality, what we are doing. You are all, including me, are sadhaka, the doer. Sadhaka. Then we have a goal. Namge yavado ondu guri ide. That is sadhya. Sadhya. I am the sadhaka and the guri is the sadhya. And the path that I take to reach the guri, to reach the goal, that is sadhana. So this is called the tripod. 3 things: sadhaka, sadhana, and sadhya. Once I tread this path, this sadhaka becomes a siddha, means accomplished. So need to know these jargons so that it becomes easy for us to understand many things. So any action it could be. For example, if you want to eat any object, let's consider the object is the sadhya. I am the sadhaka. And the process of eating is the sadhana.
instrument of eating, the mouth and the hands, these all become sadhana. Once I eat, I become fulfilled. That is the siddha. So to make you simply understand, I just gave the example. So ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಾಗ ಯಾವುದೇ ಒಂದು ಆಗ್ಬೇಕಾದ್ರೂ these three things should be there. So what is the theme of this week is the second one. We all know who are we, and we will get to know also. And last week was more to deal with the sadhya, the guri. It could be moksha, it could be dharma, it could be artha, it could be kama, it could be varnashrama vyavasthೆಯಲ್ಲಿ ನಾವು ಗುಣ ಬ್ರಾಹ್ಮಣ ಆಗಬೇಕು ಅಂತ ಅನ್ಕೊಂಡಿರೋದಿರಬಹುದು. Whatever, we all have a goal. So we all know sadhya, and we all have an understanding whether it is right or wrong, that we will see later. I am the sadhaka. Now a sadhaka should reach sadhya using a course of disciplines called sadhana. This is called spiritual practices, and our shastras describe many spiritual practices that most of us know and most of us are practicing one or the other. ನಾವು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಾಧನೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಅದಕ್ಕೆಲ್ಲದಕ್ಕೂ ಕೂಡ ಏನಂತ ಹೇಳ್ತಾರೆ ಅಂದ್ರೆ it is sadhanas. And basically there are different aspects, and no sadhana is an alternate for other. No sadhana is an alternate for other. Each sadhana is compulsory, mandatory, but it leads to one another. One is a complementary for the other. ಒಂದು ಇನ್ನೊಂದಕ್ಕೆ ಪೂರಕವೇ ಹೊರತು ಮಾರಕ ಅಲ್ಲ. ಎಲ್ಲವೂ ಬೇಕು. ಎಲ್ಲವನ್ನ ಹಿಡಿದು ಮುಂದಕ್ಕೆ ಹೋಗೋದು ಮುಖ್ಯ. ಸೊ ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತಾ ಹೋಗೋಣ. ಇವತ್ತಿನ ಸೆಷನ್ ಮುಖ್ಯವಾಗಿ ಅಂದಾಗ ಮೊದಲನೇ ಸಾಧನ ಬರುತ್ತೆ. ದಟ್ ಈಸ್ ಇವತ್ತಿನ ಸೆಷನ್ ಹೆಸರು ಕರ್ಮಯೋಗ. ಕರ್ಮಯೋಗ, ಬೇಸಿಕಲಿ ಕರ್ಮಯೋಗ. ಹಲವಾರು ಜನಕ್ಕೆ ಕರ್ಮಯೋಗ ಅಂದ ತಕ್ಷಣ ವಿ ನೋ ದಿಸ್, ವಿ ಆಲ್ವೇಸ್ ಯೂಸ್ ದಿಸ್ ವರ್ಡ್ ಕಾಲ್ಡ್ ಕರ್ಮಯೋಗ. ಕರ್ಮಯೋಗ, ಅವರೊಬ್ರು ಕರ್ಮಯೋಗಿಗಳು, we all use this, but do we know what exactly karma yoga is the first question. Then what karma yoga expects us to do is the second question. Third, benefits of karma yoga and tips to follow this karma yoga discipline. This will be the flow of today's session. First and foremost, today's topic is karma yoga. First and foremost, karma yoga is a combination of two words again, karma and yoga. Last session, ಕಳೆದ ವಾರದ ಕೊನೆಯ ತರಗತಿ ಯಾವ್ದಾಗಿತ್ತು, ಕರ್ಮ ಸಿದ್ಧಾಂತವಾಗಿತ್ತು. ಅದ್ರೊಂದಷ್ಟು ನಾವು ಕರ್ಮ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಆದ್ರೆ ಇವಾಗ ಇನ್ನೊಂದು ರೀತಿಯಲ್ಲಿ ಕರ್ಮ ಯೋಗ ಅಂತಂದಾಗ ಹಲವಾರು ಜನ ಹೇಳ್ತಾರೆ ಯೋಗ ಆಫ್ ಆಕ್ಷನ್ is called karma yoga. But let us understand the word karma properly. Any action, can it become ಕರ್ಮ? ಕ್ಯಾನ್ ಎನಿ ಆಕ್ಷನ್ ಬಿಕಮ್ ಕರ್ಮ? ಯಾವುದೇ ಒಂದು ಕೆಲಸ ನಡೆದ್ರೆ ಅದನ್ನ ನಾವು ಕರ್ಮ ಅಂತ ಕರಿತೀವಾ? There are 5 factors which makes an action a karma. 5 factors which make an action a karma. What are those 5 factors? Let us go one after the other and make it realize, yes, and make it to our own. The first one is karma ಅಂತ ಅನ್ನಿಸ್ಕೋಬೇಕಾದ್ರೆ it should be done by a living entity. ಒಬ್ಬ ಬದುಕಿರೋ ವ್ಯಕ್ತಿ ಒಂದು ಜೀವ ಮಾಡಿದಾಗ ಅದನ್ನ ಕರ್ಮ ಅಂತ ಕರಿತೀವಿ. ಯಾಕಂದ್ರೆ ಲಾಟ್ ಆಫ್ ಆಕ್ಷನ್ಸ್ ಆರ್ ಹ್ಯಾಪನ್ ಥ್ರೂ ರೋಬೋಟ್ಸ್, ಲಾಟ್ ಆಫ್ ಆಕ್ಷನ್ಸ್ ಹ್ಯಾಪನ್ ಥ್ರೂ ಮೆಷಿನ್ಸ್. ಯು ಕಾಂಟ್ ಕನ್ಸಿಡರ್ ದಟ್ ಆಸ್ ಅ ಕರ್ಮ. ದೋಸ್ ಆರ್ ಆಲ್ ಆಕ್ಷನ್ಸ್, ಬಟ್ ದಟ್ ಡಸಂಟ್ ಬಿಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಕರ್ಮ. ಯಾವುದೇ ಒಂದು ಮೆಷಿನ್ ಆಗ್ಲಿ, ಯಾವುದೋ ಒಂದು ರೋಬೋಟ್ ಆಗ್ಲಿ ಮಾಡಿದಾಗ ಅದನ್ನ ಕರ್ಮ ಅಂತ ಕರೆಯೋದಿಲ್ಲ. ಸೊ ಮೊದಲನೇದು ಜೀವತ್ವ ಇರಬೇಕು ಅದರಲ್ಲಿ. ಎರಡನೇದು ಮುಖ್ಯವಾಗಿ ಅಂದ್ರೆ ಕರ್ತೃತ್ವ. ಫಸ್ಟ್ ವಾಸ್ ಜೀವತ್ವ, ಸೆಕೆಂಡ್ ಇಸ್ ಕರ್ತೃತ್ವ. ಅಂದ್ರೆ an agency of doing, a doership. ನಾನು ಮಾಡ್ತಾ ಇದ್ದೀನೋ ಅನ್ನೋ ಭಾವನೆ ಇದ್ದಾಗ ಒಂದು ಕರ್ಮ, ಆ ಒಂದು ಆಕ್ಷನ್ ಕರ್ಮ ಆಗತ್ತೆ. ಇಲ್ಲಾಂದ್ರೆ ಅದಾಗೋದಿಲ್ಲ. I'll give you an example. A small child, probably an infant kid, it also moves around, it also does few things, but that doesn't come under the aspect of karma. ಅದು ಯಾವುದೂ ಬರೋದಿಲ್ಲ. ಈಗ ಲಾಸ್ಟ್ ವೀಕ್ ಅಲ್ಲಿ ನೋಡಿದಾಗ ಒಂದು ಕ್ವೆಶ್ಚನ್ ಕೂಡ ಬಂದಿತ್ತು. ಯಾರು ಒಬ್ರು ಸ್ಪೆಷಲ್ ಚೈಲ್ಡ್ ಇರ್ತಾರೆ, ಆ ಸ್ಪೆಷಲ್ ಚೈಲ್ಡ್ ಬಂದಾಗ ಅದು ಮಾಡಿದಂತಹ ಕೆಲಸಗಳು ಕರ್ಮದ ಕೆಳಗೆ ಬರೋದಿಲ್ಲ. ದೋ ಇಟ್ ಇಸ್ ಲಿವಿಂಗ್, ಇಟ್ ಡಸಂಟ್ ಕಮ್ ಅಂಡರ್, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಡೂವರ್ಶಿಪ್. ಇಟ್ ಇಸ್ ಡೂಯಿಂಗ್ ಆನ್ ಇಟ್ಸ್ ಓನ್. ಇಟ್ ಇಸ್ ನಾಟ್ ವಿಲ್ಫುಲಿ ಡೂಯಿಂಗ್ ಇಟ್. ಸೊ ಆ ದೃಷ್ಟಿಯಿಂದ ಡೂವರ್ಶಿಪ್, ಕರ್ತೃತ್ವ ಇದ್ದಾಗ ಒಂದು ಕೆಲಸ ಕರ್ಮ ಅಂತ ಕರೆಸ್ಕೊಳ್ತೇವೆ. ಫಸ್ಟ್ ಒನ್ ವಾಸ್ ಜೀವತ್ವ, second is kartrutva. Third aspect that makes an action a karma is bhoktrutva. Means it should lead to some or the other enjoyment or experiencing
I don't say enjoyment, it's experiencing to me or some other. Any action becomes a karma if it gives an result to me or some other. ಫಲ, ಅದರಿಂದ ಬರುವಂತಹ ಸುಖ ದುಃಖ ಯಾವುದೇ ಆಗಿರ್ಲಿ, ಒಂದು ಸಂವೇದನೆ, ಯಾವುದೋ ಒಂದು ಫೀಲಿಂಗ್ ಬರಬೇಕಲ್ಲ, ಅದು ನನಗೆ ಆಗ್ಲಿ ಅಥವಾ ಇನ್ನೊಬ್ಬರಿಗೆ ಆಗ್ಲಿ ಆಗಿರ್ಬೇಕು. ಐ ಗಿವ್ ಯು ಅನ್ ಎಕ್ಸಾಂಪಲ್. ವಿ ಆಲ್ ನೋ, ಈ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡುವಂತವರೆಲ್ಲರೂ ಕೂಡ ಆ ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ದೇರ್ ಇಸ್ ಸಮ್ ಇನ್ಸ್ಟ್ರೂಮೆಂಟ್ ದಟ್ ಥ್ರೋಸ್ ಬಾಲ್ಸ್. ದಿಸ್ ಪರ್ಸನ್ ಹೂ ಇಸ್ ಪ್ರಾಕ್ಟೀಸಿಂಗ್, ಹಿ ಹಿಟ್ಸ್ ದ ಬಾಲ್, he is karta, and if he leaves the ball and wicket bittu andre, the ball giving machine doesn't feel happy, doesn't feel sad. Six hodru ಬೇಜಾರಾಗಲ್ಲ, ಔಟ್ ಆದ್ರೆ ಖುಷಿ ಆಗಲ್ಲ. ಆದ್ರೆ ಈ ವ್ಯಕ್ತಿಗೆ ಹೊಡೆದಾಗ ಖುಷಿ ಆಗುತ್ತೆ, ಇಲ್ಲ ಅಂದ್ರೆ ಬೇಜಾರಾಗುತ್ತೆ. ಭೋಕ್ತೃತ್ವ, he is the experiencer of that action. Even let me give you an same example. ನಮಗೆಲ್ಲ ಗೊತ್ತಿರಬಹುದು, one of the best computers for chess is Blue Sea, in the Deep Blue ಅಂತ ಹೇಳ್ತಾರೆ. Deep Blue ಅಂತ. If a grandmaster is playing against a Deep Blue computer, and if he wins or loses, the enjoyment or the suffering or the misery is for the player and never for the computer, though it is also performing the same action. So aa drishtiinda bhoktritva is the third aspect. Fourth aspect is it should have a dimension of morality, a dimension of choice. idu madla adu madla, idu madidreno adu madidreno, ಒಂದು moral dimension, ethical dimension, or a free will, a choice. If it is there, it becomes karma. Otherwise, it doesn't become a karma. For example, I breathe. I don't have an option but not to breathe. I have ಉಸಿರಾಡ್ಲೇಬೇಕು. ಬೇಕಾದ್ರೆ ಅದನ್ನ ನಾನು ವಿಲ್ಫುಲ್ ಆಗಿ, ಚಾಯ್ಸ್ಫುಲ್ ಆಗಿ ನಾನು ಪ್ರಾಣಾಯಾಮ ಮಾಡಿದ್ರೆ ಅದೊಂದು ಕರ್ಮ ಆಗತ್ತೆ. That is one more karma. But simple breathing is just an action, not a karma. Again, I'll give you an example connected to an animal. For example, you say an animal is vegetarian or non-vegetarian by its instincts, but a human being becomes a vegetarian or non-vegetarian by choice. By choice, he has that option to choose whatever he wants. There is a free will, there is a choice, there is a moral dimension attached to it. So whichever action we do, that makes the action a karma. And the last one is cosmic result, phalatvat. Andre, apart from the immediate result, last week we saw, it gives an invisible result called, either it could be punya or it could be papa, leading to sukham or dukkham in future. So ಆ ದೃಷ್ಟಿಯಿಂದ ಈ 5 ಆಸ್ಪೆಕ್ಟ್ ಗಳು ಯಾವುದಕ್ಕೆ ಯಾವ ಆಕ್ಷನ್ ಅಲ್ಲಿ ಇರುತ್ತೋ ಅದನ್ನ ಕರ್ಮ ಅಂತ ಕರಿತೀವಿ. ಹಲವಾರು ಸರ್ ನಾವು ಕರ್ಮಯೋಗ ಅಂತ ಪದ ಉಪಯೋಗಿಸುವಾಗ ಇಷ್ಟನ್ನೆಲ್ಲ ಯೋಚನೆ ಮಾಡ್ತೀರಾ? is a question we have to ask. The first one is jivatva, the second one is kartritva, doership, third one is bhoktritva, experiencing, enjoyership, fourth one is paurushatva, you can call it in Sanskrit, where free will is there or moral discipline is there. Fifth one is phalatva, means a cosmic result should come. So if we have all these 5, an action comes karma. So this is the first word, karma. ನೋಡಿ ಎಷ್ಟು ಆಳವಾಗಿರುತ್ತೆ, and understanding how deep our scriptures have defined it. Now, whenever I say karma yoga, many have a lot of misconceptions. So before moving to the session, what exactly is karma yoga? ಈ ಮಿಸ್ಕನ್ಸೆಪ್ಷನ್ಸ್, ನಮ್ಮಲ್ಲಿ ಇರುವಂತಹ ತಪ್ಪು ತಿಳುವಳಿಕೆನ ತೆಗೆಯೋದು ಮುಖ್ಯ. ಯಾಕಂದ್ರೆ ಯಾವ ಒಂದು ಬಟ್ಟಲಲ್ಲಿ ಒಂದಷ್ಟು, ಅಥವಾ ಫಸ್ಟ್ ಹೇಳ್ತಾರ, ಮ್ಯೂಸಿಕ್ ಕಲಿಯಕ್ ಹೋದಾಗ ಯಾರು ಮುಂಚೆನೆ ನೀವು ಸ್ವಲ್ಪ ಕಲ್ತಿದ್ರೆ ಮ್ಯೂಸಿಕ್ ಟೀಚರ್ ಹೇಳ್ತಾರೆ, ನೀವು ಫಸ್ಟ್ ಕಲ್ತಿರೋ ಮ್ಯೂಸಿಕ್ ನ ತೆಗಿಬೇಕಾಗತ್ತೆ, ಆಮೇಲೆ ನಾನು ಹೇಳ್ಕೊಡ್ತೀನಿ, ಯಾಕಂದ್ರೆ ಒಂದಷ್ಟು ಅಪಸ್ವರಗಳು ನಮ್ಮಲ್ಲಿ ಇರುತ್ತೆ. ಸೊ ಆ ದೃಷ್ಟಿಯಿಂದ ಮಿಸ್ಕನ್ಸೆಪ್ಷನ್ ಗಳನ್ನ ತೆಗೆಯೋದು ತುಂಬಾ ಮುಖ್ಯ. ಸೊ few misconceptions, there are a lot of misconceptions. Few misconceptions I have in front of you. First one is karma yoga is very easy and it can be done by everyone. Second part is correct, it can be done by everyone, but karma yoga is very easy, is you have to decide after the class. It's not very easy, it's easy, it's very easy no taradalla. Second, karma yoga is for active people. ಯಾರು ತುಂಬಾ ಚಟುವಟಿಕೆಯಲ್ಲಿ ಕ್ರಿಯಾಶೀಲವಾಗಿರ್ತಾರೋ ಅಂಥವ್ರಿಗೆ ಮಾತ್ರ. ಬೇರೆಯವರೆಲ್ಲ ಕರ್ಮಯೋಗ ಮಾಡದೆ ಹೋದ್ರು ಪರವಾಗಿಲ್ಲ. ಯಾರೋ ಒಬ್ಬ ಕೂತಿರ್ತಾನೆ ಮೆಡಿಟೇಷನ್ ಅಲ್ಲಿ, ಅಥವಾ ಇನ್ಯಾರೋ ಒಬ್ಬ ಆ ಗುಹೆಯೊಳಗೆ ಕೂತಿರ್ತಾನೆ ಅಂದಾಗ ಅವ್ರಿಗೆ ಕರ್ಮಯೋಗ ಇಲ್ಲ. ಯಾರು ಆಕ್ಟಿವ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಕರ್ಮಯೋಗ. Karma yoga is only for active people and not for others. This is also a big misconception.
Why? We will see a little later. Third, many a times you see in the obituary column, ಅಂದ್ರೆ ನಾವು ಈ ಯಾರೊಬ್ರು ತೀರ್ ಹೋದಾಗ ಪೇಪರ್ ಅಲ್ಲಿ ಬರುತ್ತಲ್ಲ ವಿಧಿವಶರಾದ್ರು ಅಂತ, ಅಲ್ಲಿ ಅವ್ರು ಹಲವಾರು ವರ್ಷಗಳ ಕಾಲ ಕಂಪನಿಗಳಲ್ಲಿ they would be working as in a great post, 18 hours, 20 hours a day they would be working. They would be working for 24/7, 365 days for 20 years. We say karmayogi is no more. ತುಂಬಾ ಕರ್ಮ ಮಾಡೋರ್ನ ಕರ್ಮಯೋಗಿ ಅಂತೀವಿ. Big mistake, big misconception. If that was the case, ಹಲವಾರು ಜನ ಯಾರ್ಯಾರು ಲೇಬರ್ ಕ್ಲಾಸ್ ಮಾಡ್ತಾರೋ ಎಲ್ಲರೂ ಕರ್ಮಯೋಗಿ ಆಗ್ಬೇಕಿತ್ತು, ಅಥವಾ ಕತ್ತೆ ಅಥವಾ ಇಂಥದೆಲ್ಲ ಕರ್ಮಯೋಗಿ ಆಗ್ಬೇಕಿತ್ತು. ನೋ, ಸುಮ್ಮನೆ ಕೆಲಸ ಮಾಡೋದು ಆಗೋದಿಲ್ಲ. ವಿಲ್ ಸಿ ವಾಟ್ ಇಸ್ ಇಟ್. ದ ಫೋರ್ತ್ ಇಸ್, ಹಲವಾರು ಸರಿ NGO-ಗಳಲ್ಲಿ ವಾಲಂಟಿಯರಿಂಗ್ ಮಾಡೋದು ಅಥವಾ ಇನ್ಯಾವುದೋ ಒಂದು ಸಮಾಜ ಕಾರ್ಯ ಮಾಡೋರು, ಇನ್ನೊಂದು ಒಳ್ಳೆ ಕೆಲಸ ಮಾಡೋರು ಯಾವ್ದೋ ಒಂದು ತಗೊಂಡು ಅವ್ರನ್ನ ತಗೊಂಡ್ಬಿಟ್ಟು ನಾವು ಕರ್ಮಯೋಗಿ, he was a great karmayogi, you know, we say, because he's volunteering many NGOs. It is true, but not perfectly true. It is not completely true. Why? You will get to know, because most of the times you would have seen many social workers. They will be doing social service. ಹಲವಾರು ಜನ ಸೇವಾ ಕಾರ್ಯಕರ್ತರು ಸೇವೆಯನ್ನು ಮಾಡ್ತಿರ್ತಾರೆ. ಬಟ್ ಯಾಕೆ ಅಂತ ಕೇಳಿದ್ರೆ ಹೆಸರೋ, ಕೀರ್ತಿಯೋ, ಹಣವೋ, ಇನ್ಯಾವುದೋ ಆಸೆಗಾಗಿ ಹೊರತು ನಿಜವಾಗ್ಲೂ ಸೇವೆ ರೀತಿ ಮಾಡ್ತಾನೆ ಇರಲ್ಲ. They will be working, not serving the society. That is why any social worker is not a karma yogi. There is some aspect that is required. Fourth, ಹಲವಾರು ಜನ ಕರ್ಮಯೋಗ ಅಂದಾಗ it should be done without desires. Zero desires. ಯಾವ ಆಸೆಯೂ ಇಟ್ಕೊಳ್ಳದೆ ಮಾಡೋದನ್ನ ಕರ್ಮಯೋಗ ಅಂತ ಅನ್ಕೊಂಡಿದ್ದೀವಿ. That is also one of the misconception. We will see why. ಇನ್ನೊಂದಂದ್ರೆ zero expectation. ಯಾಕೆಂದ್ರೆ ಕೃಷ್ಣ ಹೇಳ್ಬಿಟ್ಟಿದ್ದಾನೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಅಂದ್ರೆ ಫಲಕ್ಕಾಗಿ ಆಸೆ ಪಡಬೇಡ, ಡೋಂಟ್ ಎಕ್ಸ್ಪೆಕ್ಟ್ ಫಾರ್ ರಿಸಲ್ಟ್ಸ್ ಅಂತ. ಮೀನ್ಸ್ zero results, zero expectations. If I have to do with zero expectations, why should I do? ಹಲವಾರು ಜನಕ್ಕೆ ಇರೋದು ಅದೇ ಕ್ವೆಶ್ಚನ್. zero expectation ಇಟ್ಕೊಂಡು ಮಾಡೋದು ಹೇಗೆ? zero expectation ಇಟ್ಕೊಳಕ್ ಆಗತ್ತಾ? This is also one of the misconception. And the last, most important, because though directly few words come in Gita, it refutes also. Let's not go scripturally, but the most important misconception is karma yoga leads to liberation or moksha. Karma yoga also will give you moksha. ತುಂಬಾ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ರಪ್ಪ, ಅವನು ಮೋಕ್ಷ ಸಿಗತ್ತೆ. ಸೊ ನಾಟ್ ಪಾಸಿಬಲ್. ವೈ ಅನ್ನೋದನ್ನ ನೀವೇ ಕ್ವೆಶ್ಚನ್ ಕೇಳಬಹುದು, ಇದ್ರಲ್ಲಿ ಬರ್ಲಿ ವಿಷಯ ಮುಗಿಲಿಲ್ಲ ಅಂದ್ರೆ. ಸೊ ದೀಸ್ ಆರ್ ದ ಮಿಸ್ಕನ್ಸೆಪ್ಷನ್ಸ್ ವಿ ಹ್ಯಾವ್ ಟುವರ್ಡ್ಸ್ ಕರ್ಮಯೋಗ. ನಾವು ಇಷ್ಟೆಲ್ಲ ಮಿಸ್ಕನ್ಸೆಪ್ಷನ್ ಅನ್ನೋ ಇದೆ ಎಲ್ಲ ಸರಿ. ವೈ ಶುಡ್ ವಿ ಡೂ ಕರ್ಮಯೋಗ? ವೈ ಎಕ್ಸಾಕ್ಟ್ಲಿ? ಮಾಡೋದಕ್ಕೆ ಏನಾದ್ರು ಬೇಕು ಅಂದಾಗ ಕರ್ಮಯೋಗ ಯಾಕೆ ಮಾಡಬೇಕು? ನಾಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಕರ್ಮ ಮಾಡೇ ಮಾಡ್ತೀವಿ, ಅದನ್ನು ಯೋಗದ ರೀತಿ ಮಾಡಬೇಕು. ದಟ್ ಇಸ್ ವಾಟ್ ಕೃಷ್ಣ ಸೇಸ್. ಒಂದೇ ಒಂದು ಕ್ಷಣವೂ ಕೂಡ ಯಾರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನೋ ಒನ್ ಕ್ಯಾನ್ ಸಿಟ್ ಕ್ವೈಟ್ ಈವನ್ ಫಾರ್ ಅ ಸಿಂಗಲ್ ಮೊಮೆಂಟ್. Everyone are doing some or the other action. When we are doing some action, why can't we do it in a different way, which is karma yoga? What is it? We will see. Then karma yoga analyzes what is the problem for any human being. What is the problem for any human being? ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಇರುವಂತಹ ಸಮಸ್ಯೆ ಮೂಲ. ನಾವು ಸೆಕೆಂಡ್ ಸೆಷನ್ ಮಾಡೋದಲ್ಲ, ಫಂಡಮೆಂಟಲ್ ಪ್ರಾಬ್ಲಮ್ ಅಂತ ಅಂದಾಗ ಅವರು ಸಂಸಾರದ ಲಕ್ಷಣ ಅಂತಂದಾಗ ಯಾವುದು ಅಂತ ತಗೊಳ್ತಾರೆ ಅಂದ್ರೆ, why am I facing so many problems? Yes, because of the root cause is selfishness. I consider myself to be this, Pramod, with this body mind, and whatever pleases this, ಯಾವ್ಯಾವ್ದು ಇದಕ್ಕೆ ಸುಖವಾಗಿರುತ್ತೋ ಅದನ್ನೆಲ್ಲ ಮಾಡ್ತೀನಿ, ಯಾವ್ಯಾವ್ದು ಇದಕ್ಕೆ ದುಃಖ ಅನ್ಸತ್ತೋ ಅದನ್ನೆಲ್ಲ ಬಿಡ್ತೀನಿ. ನನಗೆ ಸುಖ ಅನ್ಸಿದ್ರೆ ನನಗೊಬ್ರು ಹೆಂಡತಿ ಬೇಕು, ನನಗ್ ಸುಖ ಅನ್ಸಿದ್ರೆ ಮಕ್ಕಳು ಬೇಕು, ನನಗ್ ಸುಖ ಅನ್ಸಿದ್ರೆ ಮೊಬೈಲ್ ಬೇಕು, ನನಗ್ ಸುಖ ಅನ್ಸಿದ್ರೆ ಟ್ರಾವೆಲ್ ಮಾಡ್ಬೇಕು, ಅಂಡ್ ನಾನು ಯಾವುದು ಇದು. ಸೊ ಆ ದೃಷ್ಟಿಯಿಂದ ಈ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ಬೇಕು. ಯಾರಿಗೆ? ನನಗೆ 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 ನನಗೆ. ಸೊ ಹ್ಯೂಮನ್ ಗ್ರೀಡ್. ಈವನ್ ಒಂದು ಗಣೇಶಯ್ಯ ಅಂತ, KN ಗಣೇಶಯ್ಯ ಅಂತ ಒಂದು ನಾವೆಲ್ ಕೂಡ ಇದೆ, ಮೂಕದ ಹಾತು ಅಂತ. ಈವನ್ ಸೈನ್ಸ್ ಹಲವಾರು ಕಡೆ ಈ ಬಯಾಲಜಿಸ್ಟ್ ದೇ ಸೇ ವಾಟ್ ಇಸ್ ಇಟ್ ಅಂದ್ರೆ ದಟ್ ಜೀನ್ ಇಸ್ ಕಾಲ್ಡ್ ಡಿಸೈರ್ ಆರ್ ಗ್ರೀಡ್, ಜೀನ್ ಆಫ್ ಗ್ರೀಡ್ ಅಂತ. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಬಂದಿರೋದೇ ಅದರಿಂದ ಅಂತ. ಸೊ ಆ ಜೀನ್, that is ಮೂಕ ಧಾತು, that is a desire. So everyone are moving towards fulfilling that desire. And ಆ ಪ್ರಾಬ್ಲಮ್ ನ ತೆಗೆದು ಹಾಕೋದಕ್ಕೋಸ್ಕರ ಇದು ಕರ್ಮಯೋಗ as a solution. So that's why basic problem ನ selfishness ಅಂತ ತಗೊಂಡು ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ this ಕರ್ಮಯೋಗ starts. Then second most important thing is it bridges the gap between sacred life and secular life. ನಾವ್ ಯಾವ್ದೋ ಒಂದು ಆಧ್ಯಾತ್ಮಿಕ, ಹಲವಾರು ಜನ ಮೊನ್ನೆ ಪ್ರಶ್ನೆಯನ್ನು ಕೇಳುವಾಗ ಅಥವಾ ನನ್ನ ಹತ್ರ ಫೋನಲ್ಲಿ ಮಾತಾಡುವಾಗ ಹೇಳ್ತಾರೆ, ನಾವೆಲ್ಲ ಲೌಕಿಕರು,
ಇದೆಲ್ಲ ಆಧ್ಯಾತ್ಮಿಕ ವಿಚಾರಗಳು ಅಂತ. ಬಟ್ ಕರ್ಮಯೋಗ ಬ್ರಿಡ್ಜಸ್ ದ ಗ್ಯಾಪ್ ಬಿಟ್ವೀನ್ ಲೌಕಿಕ ಅಂಡ್ ಆಧ್ಯಾತ್ಮಿಕ, social or secular life with spiritual life. This acts as a bridge. That's why karma yoga is very important. Third, this is the only sadhana. This is the only sadhana which is done in the busiest day of life in midst of the whole world. ಇದೊಂದೇ ಸಾಧನ ನಮಗೆ ಕಾಣುವಂತಹ ಹಲವಾರು ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಎಂಥ ಬ್ಯುಸಿ ದಿನಗಳಲ್ಲೂ ಕೂಡ, ಆ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ, ಎಲ್ಲರ ಮಧ್ಯದಲ್ಲೂ ಇದು ಕೂಡ ಆಚರಿಸುವಂಥದ್ದು, ಮಾಡ್ಲೇಬೇಕಾಗಿರುವಂಥದ್ದು. ಅಂಡ್ ದಿಸ್ ಸಾಧನ ಫೋರ್ತ್ is a contribution to the society. ಎಲ್ಲ ಸಾಧನೆಗಳು ತಮಗಾಗಿ ಇದ್ರೆ ಇದು ತಮಗಾಗಿ ಅಷ್ಟೇ ಅಲ್ಲದೆ ಸಮಾಜಕ್ಕೆ ಕೊಡುತ್ತೆ. This has a social benefit also. And more importantly, as we started with the story of Prahalada, this is the best sadhana to purify our mind without means taking away those 6 enemies that we spoke. ಕರ್ಮಯೋಗದಲ್ಲಿ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡ್ತಾರೆ ಅಂತಂದಾಗ, ಇಂಪಾರ್ಟೆನ್ಸ್ ಇಸ್ ಗಿವನ್ ಫಾರ್ ನಾಟ್ ದ ಮೆಟೀರಿಯಲ್ ಸಕ್ಸಸ್ ದಟ್ ಯು ಗೆಟ್, ಬಿಕಾಸ್ ಕರ್ಮ ಗಿವ್ಸ್ ರಿಸಲ್ಟ್. ಬಟ್ ಕರ್ಮಯೋಗದಲ್ಲಿ ಇಂಪಾರ್ಟೆನ್ಸ್ ಇಸ್ ನಾಟ್ ಗಿವನ್ ಫಾರ್ ದ ಮೆಟೀರಿಯಲ್ ಬೆನಿಫಿಟ್ ಬಟ್ ಫಾರ್ ದ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್. ದಟ್ ಇಸ್ ವಾಟ್ ಇಸ್ ದ ಪ್ಯೂರಿಫೈಯಿಂಗ್ ಹಾರ್ಟ್. ವಿತ್ ದಿಸ್ ಲೆಟ್ ಅಸ್ ಗೋ ಟು ಕರ್ಮಯೋಗ. ಕರ್ಮ ಅಂದ್ರೆ ನಾವು ಆಗ್ಲೇ ತಿಳ್ಕೊಂಡಿದೀವಿ, ಕರ್ಮಯೋಗದಲ್ಲಿ 2 ವರ್ಡ್, ಕರ್ಮ ಪ್ಲಸ್ ಯೋಗ. ಕರ್ಮ ಇಸ್ ಪ್ರಾಪರ್ ಆಕ್ಷನ್, ಯೋಗ ಇಸ್ ಪ್ರಾಪರ್ ಆಟಿಟ್ಯೂಡ್. ಕರ್ಮಯೋಗದಲ್ಲಿ ಸರಿಯಾದಂತಹ ಒಂದು ಕ್ರಿಯೆಗಳನ್ನ ಮಾಡಿದಾಗ ಅದನ್ನ ಕರ್ಮ ಅಂತ ಕರಿತೀವಿ. ನೆಕ್ಸ್ಟ್ ಯೋಗ ಅಂದಾಗ ಸರಿಯಾದ ಮನಸ್ಥಿತಿಯಲ್ಲಿ ಮಾಡಿದಾಗ ಅದನ್ನ ಯೋಗ ಅಂತ ಕರಿತೀವಿ. ಸೊ ಪ್ರಾಪರ್ ಆಕ್ಷನ್ ಪ್ಲಸ್ ಪ್ರಾಪರ್ ಆಟಿಟ್ಯೂಡ್ ಇಸ್ ಈಕ್ವಲ್ ಟು ಕರ್ಮಯೋಗ. ಆ ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ. ಹಲವಾರು ಜನಕ್ಕೆ ಅನಿಸ್ಬೋದು ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್. ಆಕ್ಷನ್ ವಿ ಅಂಡರ್ಸ್ಟುಡ್ ವಾಟ್ ಇಸ್ ಕರ್ಮ ಅನ್ನೋದನ್ನ, ಆದ್ರೆ ವಾಟ್ ಇಸ್ ದಿಸ್ ಪ್ರಾಪರ್ ಕರ್ಮ? ಐ ಹ್ಯಾಡೆಡ್ ಅ ಸಫಿಕ್ಸ್. ಪ್ರಾಪರ್ ಕರ್ಮ ಅಂದ್ರೆ ಏನು ಹಾಗಾದ್ರೆ? ಸರಿಯಾದ ಕರ್ಮ ಅಂದ್ರೆ ಏನು ಅಂತಂದಾಗ ಶಾಸ್ತ್ರಗಳಲ್ಲಿ ಹಲವಾರು ಪದಗಳು ಬರುತ್ತೆ. ಐ ಜಸ್ಟ್ ನೇಮ್ ಇಟ್ ಅಂಡ್ ನಿಮಗೆ ಈಸಿ ಆಗಲಿ ಅಂತ ಐ ಮೇಕ್ ಇಟ್ ಮೋರ್ ಸಿಂಪ್ಲಿಫೈಡ್. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಕರ್ಮ ದಟ್ ಇಸ್ ಡಿಸ್ಕ್ರೈಬ್ಡ್ ಇನ್ ಶಾಸ್ತ್ರಾಸ್. ಇಟ್ ಕುಡ್ ಬಿ ನಿತ್ಯ ಕರ್ಮಾಸ್, ಡೈಲಿ ಡ್ಯೂಟೀಸ್. ನೈಮಿತ್ತಿಕ ಕರ್ಮ, ಅಕೇಶನಲ್ ಡ್ಯೂಟೀಸ್, ಆಬ್ಲಿಗೇಟರಿ ಡ್ಯೂಟೀಸ್. ಸಕಾಮ ಕರ್ಮ, ಡ್ಯೂಟೀಸ್ ಆರ್ ಆಕ್ಷನ್ಸ್ ಪರ್ಫಾರ್ಮ್ ವಿತ್ ಅ ಡಿಸೈರ್. ಯಾವುದೋ ಒಂದು ಆಸೆಯನ್ನ ಇಟ್ಕೊಂಡು ಮಾಡುವಂತಹ, ಕಾಮನೆಯನ್ನ ಇಟ್ಕೊಂಡು ಮಾಡುವಂತಹ ಕರ್ಮ. ನಿಷಿದ್ಧ ಕರ್ಮ, ಪ್ರಾಹಿಬಿಟೆಡ್ ಕರ್ಮಾಸ್ ವಿಚ್ ಶುಡ್ ನೆವರ್ ಬಿ ಡನ್. ಇದನ್ನ ಮಾಡಬಾರದು ಅಂತ ಹೇಳುವಂತಹ ಕರ್ಮ. ವಿಧಿ ಕರ್ಮ, ಮಾಡಲೇಬೇಕಾಗಿರುವಂತಹ ಕರ್ಮ, ಮೀನ್ಸ್ ಶುಡ್ ಬಿ ಡನ್, ಮಸ್ಟ್ ಬಿ ಡನ್. ಉದಾಸೀನ ಕರ್ಮ ಮೀನ್ಸ್ ನೀಡ್ ನಾಟ್ ವರಿ ಅಬೌಟ್ ಇಟ್, ಇಟ್ ಹ್ಯಾಪನ್ಸ್ ಬೈ ಇಟ್ ಸೆಲ್ಫ್. ಸೊ ಈ ರೀತಿ ಹಲವಾರು ರೀತಿಯ ಕರ್ಮಗಳಿವೆ. ಸೊ ಈ ರೀತಿ ಟೆಕ್ನಿಕಲ್ ಹೋಗೋದಕ್ಕಿಂತ ಈಸಿ ಆಗ್ಲಿ ಅಂತ, ಟು ಮೇಕ್ ದ ಸಬ್ಜೆಕ್ಟ್ ಕಾನ್ಸೆಪ್ಟ್ ಈಸಿಯರ್, ಐ ಹ್ಯಾವ್ ಮೇಡ್ ದಿಸ್ ಇನ್ ಟು 3 headings. What are those? Adhama karma, madhyama karma, uttama karma. Very easy words. Adhama, inferior, adhamavagiruವಂತಹ ಕೀಳು. ಮಧ್ಯಮ, mediocre, average, ಅಂದ್ರೆ ಮಧ್ಯಮವಾಗಿರುವಂತಹ, ಕನ್ನಡದವರಿಗೆ ಈಸಿ ಗೊತ್ತೇ ಆಗುತ್ತೆ. ಉತ್ತಮ ಕರ್ಮ, superior. What are the best karmas? So ಈ ರೀತಿ let us understand proper karma means proper action under these 3 headings. Adhama karma, madhyama karma and uttama karma. What do you mean by adharma karma? We have to understand, because each and everything, so that we should avoid those things. What is adhama karma antanaga? Any karma, any action which influences a negativity to a sadhaka. I use the sadhaka, the seeker, because we are all seekers now. We are not normal human beings. We are refined human beings who are in the path of Vedanta. ನಾವು ಯಾರು ಇವಾಗ ನಾರ್ಮಲ್ ಮನುಷ್ಯರಲ್ಲ, ಸಾಧಕರು. ಸೊ ಆ ದೃಷ್ಟಿಯಿಂದ ಎನಿ ಆಕ್ಷನ್ ವಿಚ್ ಟೇಕ್ಸ್ ಮೀ ಡೌನ್ ಇನ್ ದ ಸ್ಪಿರಿಚುವಲ್ ಪ್ಲೇನ್, ಇನ್ ದ ಸ್ಪಿರಿಚುವಲ್ ಪ್ರಾಸೆಸ್, ಇಟ್ ಇಸ್ ಕಾಲ್ಡ್ ಅಧಮ ಕರ್ಮ. ಯಾವುದೇ ಕಾರ್ಯ, ಯಾವುದೇ ಕ್ರಿಯೆ, ಯಾವುದೇ ಕೆಲಸ ನಮ್ಮನ್ನ ನಾವ್ ಇರುವಂತಹ ಮಟ್ಟಕ್ಕಿಂತ ಕೆಳಕ್ ಕರ್ಕೊಂಡು ಹೋಗುತ್ತೆ ಆಧ್ಯಾತ್ಮಿಕವಾಗಿ, ಅದನ್ನ ಅಧಮ ಕರ್ಮ ಅಂತಿದ್ದಾರೆ. ಇಟ್ ಇಸ್ ಸಮಥಿಂಗ್ ಲೈಕ್ ಆಡಿಂಗ್ ಒನ್ ಮೋರ್ ಡೆಫಿನೇಷನ್ ಬಟ್ ವಿತ್ ನೋ ಮೀನಿಂಗ್. ನಂಗೆ ಅದು ಗೊತ್ತಿಲ್ಲ ಏನಾಯ್ತು ಹಾಗಾದ್ರೆ ಅಂತಂದಾಗ ಇದಕ್ಕೆ ಹೇಳೋದು, ಹಿಂದೆ ಹೇಳಿದಂಥದ್ದು ನಿಷಿದ್ಧ ಕರ್ಮಗಳು. ಈವನ್ ಲಾಸ್ಟ್ ಕ್ಲಾಸ್ ಐ ಸ್ಪೋಕ್ ಅ ಲಿಟಲ್ ಅಬೌಟ್ ಇಟ್. ಎನಿ ಆಕ್ಷನ್, whichever actions which are supposed to be not be done by any person or any sadhaka at least, it is nishiddha karma. It could be alcoholism, it could be bribery, it could be addictions to drug or anything. So ee ರೀತಿಯ ಕರ್ಮಗಳನ್ನ ಮಾಡಬಾರದು, don'ts. So these come under nishiddha karma. And when it comes to varnashrama, we had spoken about 3 gunas, hope you all remember:
sattva, rajas, tamas. So these actions, adhama karmas, are motivated by tamasika pravritti. Tamas means indolence, indulgence, ಆಲಸ್ಯ, ಈ ರೀತಿಯ ಒಂದು ಪ್ರೇರಣೆಯಿಂದ ಮಾಡಿದಂತಹ ಕೆಲಸಗಳು. They are destructive. They are destructive in nature. It could be destruction to oneself or the society. ಅದು ಹಾನಿಕಾರಕ, ಅದು ನನಗೆ ಹಾನಿಕಾರಕ ಇರಬಹುದು ಅಥವಾ ಸಮಾಜ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಹಾನಿಕಾರಕವಾಗಿರ್ಬೋದು. ಅದಕ್ಕೆ ಅದೇನಂತಾರೆ ಅಂದ್ರೆ ಪರ ಅಪಕಾರ ಕರ್ಮಗಳು, ಪರ ಅಪಕಾರ ಕರ್ಮಗಳು. ಸೊ ದೀಸ್ ಆರ್ ದ ಥಿಂಗ್ಸ್. ಸ್ಪಿರಿಚುವಲ್ ಇದರಿಂದ ಏನಾಗುತ್ತೆ? ಸೋಷಿಯಲ್ ಡೌನ್ಫಾಲ್ ಆಗುತ್ತೆ, ಇಂಡಿವಿಜುವಲ್ ಡೌನ್ಫಾಲ್ ಆಗುತ್ತೆ, ಹೆಲ್ತ್ ವೈಸ್ ಅಂಡ್ ಸ್ಪಿರಿಚುವಲ್ ಡೌನ್ಫಾಲ್ ಆಗುತ್ತೆ. ಸೊ ಇದೆಲ್ಲವನ್ನು ಯಾವ್ಯಾವ್ದು ಮಾಡುತ್ತೋ ಅದೆಲ್ಲವೂ ಕೂಡ ಅಧಮ ಕರ್ಮ. ಇದು ಮಾಡೋದ್ರಿಂದ ಒನ್ ಮೇ ಆರ್ ಮೇ ನಾಟ್, ಐ ವೋಂಟ್ ಸೇ ಮೇ ಆಲ್ಸೋ, one may or may not grow materialistically, but not guaranteed at all. ಇನ್ನೊಬ್ಬರನ್ನ ತುಳಿದು ನಾನು ಮೇಲಕ್ಕೆ ಬರಬೇಕು ಅಂದಾಗ ನಾನು ಮೇಲಕ್ಕೆ ಬಂದಿದ್ದೀನಿ ಅಂತ ಆ ಮೊಮೆಂಟ್ ಅನ್ನಿಸಬಹುದು, ಬಟ್ ಡೆಫಿನೆಟ್ಲಿ ವಿಲ್ ನಾಟ್ ಬಿ ಹೈಯರ್. ಅಥವಾ ತಪ್ಪಿ ಯಾವುದೋ ಒಂದರಿಂದ ಪಾಸಿಟಿವ್ ರಿಸಲ್ಟ್, ಈವನ್ ಆಲ್ಸೋ ಐ ಮೇ ಗೆಟ್ ಅ ಪಾಸಿಟಿವ್ ರಿಸಲ್ಟ್ ಮೆಟೀರಿಯಲಿಸ್ಟಿಕಲಿ, ಬಟ್ ಎಕ್ಸ್ಪೀರಿಯನ್ಷಿಯಲಿ ಇನ್ ದ ಟ್ರೂ ಆಫ್ ದ ಹಾರ್ಟ್ಸ್, ಸ್ಪಿರಿಚುವಲಿ ಮೈಂಡ್ ಪ್ಯೂರಿಫಿಕೇಶನ್ ನೋಡಿದಾಗ ಇಟ್ ಹಸ್ ಟೇಕನ್ ಮೀ ಡೌನ್. ಸೊ ಎನಿ ಕರ್ಮಾಸ್ ಯು ಕ್ಯಾನ್ ಪುಟ್, ವಿಚ್ ಎವರ್ ಕರ್ಮಾಸ್ ಮೇಕ್ ಮೀ ದಿಸ್ ಇಸ್ ಕಾಲ್ಡ್ ಅಧಮ ಕರ್ಮ. Second, madhyama karma. What do you mean by madhyama karma? It is sakama karma. I spoke. Sakama, a karma with a desire to attain something. ಯಾವುದೋ ಒಂದು ಕಾಮನೆ, ಯಾವುದೋ ಒಂದು ಸಂಕಲ್ಪವನ್ನ ಪೂರೈಸೋದಕ್ಕೋಸ್ಕರ ಮಾಡಿದಂತಹ ಕರ್ಮಗಳು ಸಕಾಮ ಕರ್ಮಗಳು. ಹೋದ್ಸರಿ ಇದು ತಾಮಸಿಕ ಕರ್ಮವಾದ್ರೆ ಇದು ರಾಜಸಿಕ ಕರ್ಮ. ರಜೋಗುಣ, just remember what all that happened, what it motivates you for. It motivates you for becoming a selfish person. It motivates you to become a swarthi. Illi para apakara alla, para udasina, neglect or ignore. I don't think about others' benefit, whether they get benefit or not. I'm not worried about it, but I'm worried about my benefits. But that doesn't mean I harm them. ನಾನು ಬೇರೆಯವ್ರಿಗೆ ಉಪಕಾರ ಆಯ್ತೋ ಅಪಕಾರ ಆಯ್ತೋ ನಾನು ಯೋಚನೆ ಮಾಡಕ್ ಹೋಗಲ್ಲ. ನನಗೆ ಎಷ್ಟು ಉಪಯೋಗ ಆಗ್ತದೆ ಅದನ್ನ ನೋಡ್ತೀನಿ, ಹಾಗಂತ ಅಪಕಾರ ಮಾಡಕ್ ಹೋಗಲ್ಲ ನಾನು. ಸೊ ಆ ದೃಷ್ಟಿಯಿಂದ ಮಾಡಿದಂತಹ ಪರ ಉದಾಸೀನ ಕರ್ಮಗಳು ಅಂತ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಒನ್ಸ್ ಬೆನಿಫಿಟ್, ನಾಟ್ ಇನ್ ಸೋಷಿಯಲ್ ವರ್ಕ್, ನಾಟ್ ಇನ್ ಸೋಷಿಯಲ್ ವೆಲ್ಫೇರ್. ಸೆಲ್ಫಿಶ್ ವರ್ಕ್ ಬಟ್ ಧಾರ್ಮಿಕ್. ಹೋದ್ಸರಿ ನೋಡಿದಾಗ ನಿಷಿದ್ಧ ಕರ್ಮಗಳಾಗಿತ್ತು, ಫರ್ಬಿಡನ್, ಪ್ರಾಹಿಬಿಟೆಡ್ ಕರ್ಮ. ಬಟ್ ಹಿಯರ್ ಇಟ್ ಇಸ್ ನಾಟ್ ಪ್ರಾಹಿಬಿಟೆಡ್. ಶಾಸ್ತ್ರ ಅಲೋಸ್ ಯು ಟು ಬೈ ಹೋಮ್, ಹ್ಯಾವ್ ಕಿಡ್ಸ್, ಹ್ಯಾವ್ ಮನಿ, ಅಲೋಸ್ ಯು. ಸೊ ಯು ಆರ್ ಡೂಯಿಂಗ್ ಇಟ್ ಬಟ್ ಫಾರ್ ಸೆಲ್ಫಿಶ್ ಗೇನ್ಸ್. You are not caring about the society, ignoring the needs or the expectations of people around. ಸುತ್ತಮುತ್ತ ಇರುವಂತಹ ಜನರ ಒಂದು ಅವಶ್ಯಕತೆಗಳನ್ನ ನೋಡಿದಲೆ ನನಗೆ ಏನ್ ಬೇಕೋ, ನನ್ನ ಹ್ಯೂಮನ್ ಗ್ರೀಡ್ ಅಂತ ಏನ್ ಹೇಳ್ತೀವಿ, ಆಸೆ ದುರಾಸೆನ ತೀರಿಸ್ಕೊಳಕ್ ಏನ್ ಬೇಕಾದ್ರೂ ಮಾಡುವಂತಹದ್ದು. ಆಸೆ ಇರಬಹುದು, ಗುಡ್, ದುರಾಸೆ ಆದ್ರೂ ಆಗ್ಬಹುದು ಒಂದ್ಸರಿ. ಇದು ಸ್ಪಿರಿಚುಯಾಲಿಟಿಗೆ ಏನ್ ಮಾಡುತ್ತೆ? ಮಿನಿಮಮ್ ಗ್ರೋತ್ ಆರ್ ನೋ ಗ್ರೋತ್, ಸ್ಪಿರಿಚುವಲ್ ಸ್ಟಾಗ್ನೇಷನ್ ಇದ್ದ ಹಾಗೆ ಇರ್ತೀರಾ, ಅಥವಾ ಸ್ವಲ್ಪ ಗ್ರೋತ್ ಇರಬಹುದು. ದೇರ್ ಮೇ ಬಿ ಅ ಲಿಟಲ್ ಗ್ರೋತ್. We can't say it is zero growth anta, maybe zero growth, but material growth definitely you will see material growth in tumba amounts alli niಮಗೆ ಕಾಣಿಸ್ತಾ ಇರುತ್ತೆ. It could be money ಇರಬಹುದು, it could be in relationships ಇರಬಹುದು, it could be in pleasures ಇರಬಹುದು. ಅದು ಯಾವುದೇ ರೀತಿಯಲ್ಲಿ ಅರ್ಥ ಕಾಮಗಳಲ್ಲಿ ಇರಬಹುದು, ಅಥವಾ ಈವನ್ ಧರ್ಮದ ಆಚರಣೆಯಲ್ಲಿ ಇರಬಹುದು, ಹೆಸರು, ಕೀರ್ತಿ, ಅಧಿಕಾರಗಳು ಸಿಗೋದಲ್ಲಿ ಇರಬಹುದು. ಇದೆಲ್ಲದರಲ್ಲೂ ನಿಮಗೆ you see progress, but spiritually not sure how much it impacts it. ಸೊ ಇದೆರಡು ಈ ರೀತಿ ಆದ್ರೆ ಉತ್ತಮ ಕರ್ಮ, ಬಿಕಾಸ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಉತ್ತಮ, ಎವ್ರಿವನ್ ವಾಂಟ್ಸ್ ಟು ಬಿಕಮ್ ಉತ್ತಮ. ಉತ್ತಮ, ತಮ ಮೀನ್ಸ್ ಬೆಸ್ಟ್, ಸುಪೀರಿಯರ್ ಕರ್ಮಗಳು ಅಂತ. ಇದಕ್ಕೆ ಏನಂತ ಹೇಳ್ತಾರೆ ಅಂತಂದಾಗ, ಹೋದ್ಸರಿದು ಸಕಾಮ ಕರ್ಮ ಆದ್ರೆ ಇದಕ್ಕೆ ನಿಷ್ಕಾಮ. ಎನಿ ಆಕ್ಷನ್ ಡನ್ ವಿತ್ ನೋ ಅಲ್ಟೀರಿಯರ್ ಡಿಸೈರ್ಸ್ ಆರ್ ಸೆಲ್ಫಿಶ್ ಡಿಸೈರ್ಸ್. Here also we have desire. I'm telling, no ulterior desires, no vested interest, but they have an interest, but for a different cause. What? To purify the mind. I have a desire. I'm doing this job. I'm doing this work to purify the mind. ನಾನು ಇದನ್ನ ಯಾವುದು ಝೀರೋ, ಏನೇ ಒಂದು ನಿಷ್ಕಾಮ ಅಂದ್ರೆ ಏನೂ ಆಸೆ ಇಲ್ದಲೆ ಮಾಡ್ತಾ ಇಲ್ಲ. ಆಸೆ ಇದೆ, ಆದ್ರೆ ನನಗೆ ಮೆಟೀರಿಯಲ್ ಬೆನಿಫಿಟ್ ನಲ್ಲಿ ಆಸೆ ಇಲ್ಲ. I'm not having any desire to get material benefit, but I'm interested in spiritual growth. ನನಗೆ ಸಿಗುವಂತಹ ವಸ್ತು ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ಆಸೆ ಪಡ್ತಾ ಇಲ್ಲ, ಅದ್ರಲ್ಲಿ ಬರುವಂತಹ
ಎಕ್ಸ್ಪೀರಿಯನ್ಸ್ ನ ಇಷ್ಟಪಡ್ತಾ ಇದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಇಂದ ಬರುವಂತಹ ಕಲಿಕೆ, ಒಂದು ಲರ್ನಿಂಗ್, ಗ್ರೋತ್ ಬಗ್ಗೆ ನಾನು ಆಸಕ್ತಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಸಾತ್ವಿಕ ಕರ್ಮ. ಫಸ್ಟ್ ಒನ್ ವಾಸ್ ತಾಮಸಿಕ ಕರ್ಮ, ದಟ್ ಇಸ್ ದ ಅಧಮ. ಸೆಕೆಂಡ್ ವಾಸ್ ಸಕಾಮ ರಾಜಸಿಕ ಕರ್ಮ, ದಟ್ ಇಸ್ ಮಧ್ಯಮ ಕರ್ಮ. ನೌ ಇಟ್ ಇಸ್ ನಿಷ್ಕಾಮ ಸಾತ್ವಿಕ ಕರ್ಮ. ಸಾತ್ವಿಕ ಕರ್ಮ, ವಿ ಆಲ್ ನೋ ವಾಟ್ ಇಸ್ ಸಾತ್ವಿಕ. ಪ್ಯೂರ್ ಇನ್ ಹಾರ್ಟ್, ಇಟ್ ಲೀಡ್ಸ್ ಟು ನಾಲೆಜ್. ಸೊ ಈ ರೀತಿ ಹಲವಾರು ಕರ್ಮಗಳನ್ನ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಮೊದಲನೇದು ಪರ ಅಪಕಾರ, ಬೇರೆಯವ್ರಿಗೆ ಹಾರ್ಮ್ ಮಾಡುತ್ತೆ. ಎರಡನೇದು ಪರ ಉದಾಸೀನ, ನೆಗ್ಲೆಕ್ಟ್, ಇಗ್ನೋರ್. ಮೂರನೇದು ಪರ ಉಪಕಾರ, ಪರೋಪಕಾರ ಕರ್ಮಗಳನ್ನ ನಾವು ಸಾತ್ವಿಕ ಕರ್ಮಗಳು ಅಂತ ಕರಿತೀವಿ, ಅಥವಾ ಉತ್ತಮ ಕರ್ಮಗಳು ಅಂತ ಕರಿತೀವಿ. ಹಿಯರ್ ಟೂ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಫಸ್ಟ್ ಇಸ್ means is as important as goals. You want to attain something, that goal is important, but definitely the means is also important. Even in Rajasic we saw, he earns a lot of money, selfish but dharmic anvalla. Hage illu kuda avanu nadiyuvantaha marga dharmikavagirutte. So never goes away from dharma at any cost, at any cost. Second, maximum benefit to maximum people means bahujana hitaya bahujana sukhaya. But again here also dharma, just because it helps many people, I don't do wrong. ಹಲವಾರು ಜನ ಇದನ್ನು ಕೂಡ ತಪ್ಪು ತಿಳ್ಕೊಂಡಿದ್ದಾರೆ. 1000 ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ನಾನೊಂದು ತಪ್ಪು ಮಾಡ್ತೀನಿ, ಪರವಾಗಿಲ್ಲ, ಲೆಟ್ ಮಿ ಡೂ ಅ ಮಿಸ್ಟೇಕ್, ನಾಟ್ ಅ ಪ್ರಾಬ್ಲಮ್. ಬಟ್ ನೋ, ಸಾತ್ವಿಕ ಕರ್ಮ ಸೇಸ್ ಪರೋಪಕಾರ, ಅಟ್ ದ ಸೇಮ್ ಟೈಮ್ ಧಾರ್ಮಿಕ, ಸಾತ್ವಿಕ, ದಟ್ ಇಸ್ ಇಂಪಾರ್ಟೆಂಟ್. ಸೊ ಈ ಇಂಪಾರ್ಟೆಂಟ್ ಬರುತ್ತೆ. ಅದನ್ನೇ ಇದು ಏನಕ್ಕೆ ಅಂತ ಹೇಳಿದ್ರೆ, ವೇದವ್ಯಾಸರು ನಾವು ಪುರಾಣಗಳ ಬಗ್ಗೆ ಹೇಳ್ತಾ 18 ಪುರಾಣಗಳು 18 ಉಪಪುರಾಣಗಳು ಅಂತ ನೋಡ್ವಿ. 18 ಪುರಾಣಸ್ ಅಂಡ್ 18 ಉಪಪುರಾಣಸ್ ಆರ್ ದೇರ್. In one of the Puranas itself, there comes a shloka. What it says is, Ashtadasha Purananam Saram Vyasena Shikshitam. 18 ಪುರಾಣಗಳ ಸಾರವನ್ನ ವ್ಯಾಸರೇ ಹೇಳಬೇಕು ಅಂತಂದ್ರೆ, it comes in one line. What is it? ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪುಣ್ಯ ಕೆಲಸ ಅಂತಂದ್ರೆ, ಒಳ್ಳೆಯ ಕೆಲಸ ಅಂದ್ರೆ ಪರೋಪಕಾರ, ಪಾಪಾಯ ಪರಪೀಡನಂ. ಪಾಪ ಅಂದ್ರೆ ಏನಂದ್ರೆ ಬೇರೆಯವ್ರಿಗೆ ಹಾರ್ಮ್ ಮಾಡೋದು. ಇದನ್ನೇ ಹೇಳಕ್ ಹೊರಟಿರೋದು ಪುರಾಣಗಳು. ಏನ್ ಹೇಳಕ್ ಹೊರಟಿದೆ ಅಂದ್ರೆ, be a good person, lead a dharmic life, attain punya so that you get sukham in future. So this is what is the whole crux. And why that punya is not to go for any heaven, to make myself pure, to make myself more composed, calm, peaceful. ಇದಕ್ಕೋಸ್ಕರ ಅಂತ ಬರುತ್ತೆ. ಹಾಗಾದ್ರೆ ಇದೇನು ಅನ್ನೋದನ್ನ ನೋಡಿದ್ರೆ, ಇಟ್ ಇಸ್ ಇನ್ ಮೋರ್ ಇನ್ ಗಿವಿಂಗ್, ಲೆಸ್ ಇನ್ ಟೇಕಿಂಗ್. ಗಿವ್ಸ್ ಮೋರ್, ಟೇಕ್ಸ್ ಲೆಸ್. ಹಲವಾರು ಸರಿ ನಾವು ಹೆಚ್ಚು ಕೊಡೋದು ಕಡೆ ಇರ್ತೀವಿ, ಇದರಲ್ಲಿ ಇದ್ದಾಗ ತಗೊಳ್ಳೋದು ಕಡಿಮೆ ಇರುತ್ತೆ. ಅಂಡ್ ಅದೇ ಫಿಲಾಸಫಿ ಹೇಳೋದಂದ್ರೆ, ಗ್ರೇಟರ್ ಯು ಗಿವ್, ಗ್ರೇಟರ್ ಯು ರಿಸೀವ್. ನೀವು ಎಷ್ಟು ಕೊಡ್ತಿರೋ ಅಷ್ಟನ್ನು ವಾಪಸ್ ಪಡಿತೀರಾ ಅಂತ. ಏನ್ ಕೊಡ್ತಿರೋದು, ಇಟ್ ಇಸ್ ಲಾ ಆಫ್ ದ ಥರ್ಡ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಥರ್ಡ್ ಲಾ ಏನ್ ಹೇಳುತ್ತೆ, ವಾಟ್ ಎವರ್ ಯು ಗಿವ್ ಇಟ್ ಕಮ್ಸ್ ಬ್ಯಾಕ್. ಸೊ ಅದೇ ರೀತಿಯಲ್ಲಿ, ಇಫ್ ಯು ಗಿವ್ ಲವ್, ಯು ಗೆಟ್ ಬ್ಯಾಕ್ ಲವ್. ಯು ಗಿವ್ ಹೇಟ್ರೆಡ್, ಯು ಗೆಟ್ ಬ್ಯಾಕ್ ಹೇಟ್ರೆಡ್. ಯು ಗಿವ್ ಗುಡ್, ಯು ಗೆಟ್ ಬ್ಯಾಕ್ ಗುಡ್. ಯು ಗಿವ್ ಬ್ಯಾಡ್ ಅಂಡ್ ದ ಸೇಮ್ ದ ರಿಸಲ್ಟ್. ಸೊ ಈ ರೀತಿಯಲ್ಲಿ ನೀವು ಏನನ್ನ ಕೊಡ್ತಿರೋ ಜೀವನದಲ್ಲಿ ಅದೇ ವಾಪಸ್ ಬರುತ್ತೆ. ಇದನ್ನೇ ನಾವು ಲಾ ಆಫ್ ಕರ್ಮದಲ್ಲಿ ಕೂಡ ನೋಡಿದ್ವಿ. ಆಗ್ಲೇ ಹೇಳಿದಾಗ, ದಿಸ್ ಪರ್ಸನ್ ಕರ್ಮಯೋಗಿ ಹೂ ಇಸ್ ಡೂಯಿಂಗ್ ದಿಸ್ ಉತ್ತಮ ಕರ್ಮ ಇಸ್ ಇಂಟ್ರೆಸ್ಟೆಡ್ ಇನ್ ಸ್ಪಿರಿಚುವಲ್ ಬೆನಿಫಿಟ್, ಸ್ಪಿರಿಚುವಲ್ ಗ್ರೋತ್, ನಾಟ್ ದ ಮೆಟೀರಿಯಲ್ ಬೆನಿಫಿಟ್. ಬಟ್ ದಟ್ ಡಸಂಟ್ ಮೀನ್ ಹಿ ನೆಗ್ಲೆಕ್ಟ್ಸ್ ಮೆಟೀರಿಯಲ್ ಗ್ರೋತ್. ಹಿ ಡಸಂಟ್ ನೆಗ್ಲೆಕ್ಟ್ ಮೆಟೀರಿಯಲ್ ಗ್ರೋತ್. ಮೆಟೀರಿಯಲ್ ಗ್ರೋತ್ ಇಸ್ ಇಂಪಾರ್ಟೆಂಟ್, ಹಿ ಅಟೈನ್ಸ್ ದಟ್, ಬಟ್ ಕಾನ್ಸಂಟ್ರೇಷನ್ ಇಸ್ ಆನ್ ಮೆಟೀರಿಯಲ್, ನಾಟ್ ಆನ್ ಮೆಟೀರಿಯಲ್ ಬಟ್ ಸ್ಪಿರಿಚುವಲ್. ಅವ್ನು ಕೆಲಸ ಮಾಡ್ತಾನೆ, ದುಡಿತಾನೆ, ಹಣ ಬರುತ್ತೆ, ಬರ್ಲಿ. ಹಣ ಬಂದ್ರೆ ಅವ್ನು ಬೇಡ ಅನ್ನಲ್ಲ, ಹಣ ಗಳಿಸ್ತಾನೆ. ಆದ್ರೆ ಹಣ ಗಳಿಸೋದೇ ಮುಖ್ಯ ಅಲ್ಲ ಅಂತ ತಿಳ್ಕೊಂಡಿರ್ತಾನೆ. ಮನೆ ಮಾಡ್ತಾನೆ, ಆದ್ರೆ ಮನೆನೇ ಮುಖ್ಯ ಅಲ್ಲ ಅಂತ ತಿಳ್ಕೊಂಡು. ಹಾಗಾದ್ರೆ ಏನಿದು ಪ್ರಾಸೆಸ್ ಅಂತಂದ್ರೆ, ಯು ಕ್ಯಾನ್ ಜಸ್ಟ್ ಟೇಕ್ ಎನಿ ಆಕ್ಷನ್. ಎನಿ ಆಕ್ಷನ್ ಗಿವ್ಸ್ ಯು ಅನ್ ಎಕ್ಸ್ಪೀರಿಯನ್ಸ್. ಆಕ್ಷನ್ ಗಿವ್ಸ್ ಯು ಅನ್ ಎಕ್ಸ್ಪೀರಿಯನ್ಸ್. And that experience gives you some knowledge. It could be any knowledge. And that knowledge gives you a thought, food for thought to analyze. And out of that analysis, you get maturity. So this is the whole structure. ಅಂದ್ರೆ ಏನಂದ್ರೆ, ಯಾವುದೇ ಒಂದು ಕ್ರಿಯೆ ಮಾಡ್ತೀರಾ, ಕ್ರಿಯೆ ಮಾಡಿದಾಗ ಏನಾಗುತ್ತೆ, ಕ್ರಿಯೆ ಮಾಡಿದಾಗ ಅದಕ್ಕೊಂದು ಅನುಭವ ಬರುತ್ತೆ. ಆ ಅನುಭವದಿಂದ ನೀವೇನ್ ಮಾಡ್ತೀರಾ, ಏನೋ ಒಂದು ಕಲಿತೀರಾ. ಆ ಕಲಿಕೆಯಿಂದ ಏನಾಗತ್ತೆ, ಆ ಕಲಿಕೆಯನ್ನ ನೀವು ವಿಚಾರ ಮಾಡ್ತೀರಾ, ಅನಾಲಿಸಿಸ್ ಮಾಡ್ತೀರಾ. ಆ ಅನಾಲಿಸಿಸ್ ಇಂದ ನಿಮ್ಗೆ ಒಂದು ಪ್ರೌಢತೆ, ಒಂದು ಮೆಚುರಿಟಿ ಬರುತ್ತೆ. ಸೊ ಇದು ಒಂದು ಪ್ರಾಸೆಸ್. ಐ ಗಿವ್ ಯು ಅನ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್. ಒಬ್ಬ ಹುಡುಗ ಈಗ
10ನೇ ಕ್ಲಾಸ್ ಅಲ್ಲಿ ಇದ್ದಾನೆ, ಓದಬೇಕು. A student who is studying in 10th standard, what action he does? He reads, he studies well. So that is the action. Then what he gets? He gets an experience. What? Good marks, good result. He gets a good result. Let's hope that he gets a good result. Why not? He gets a good result. That's the result he has got, experience. By that experience, he gets knowledge. Yes, I have gained this knowledge. From this, I got this. ಅಷ್ಟಕ್ಕೆ ನಿಲ್ಲದೆ ಮುಂದಕ್ಕೆ ಹೋಗಿ he starts analyzing. Okay, what happened? First I worked, then I got the experience, then I got the knowledge. But ಇದು ಮಾಡಿದ್ದೇನಕ್ಕೆ? To gain the experience, not to just 10ನೇ ಕ್ಲಾಸ್ ಚೆನ್ನಾಗಿತ್ತು ಓದಿದ್ರೆ 10ನೇ ಕ್ಲಾಸ್ ನಲ್ಲೇ ಕೂತ್ಕೊಳ್ಳೋಕ್ಕಾಗತ್ತಾ? ನಂಗೆ ಸ್ಕೂಲ್ ನಲ್ಲಿ ಟೀಚರ್ ಇಷ್ಟ ಅಂತ ಸ್ಕೂಲ್ ನಲ್ಲೇ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. I have to growing out. So that is what is the analysis and maturity. So ಕರ್ಮವನ್ನ ಮಾಡ್ತಾ 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 ಅವನು ಬುದ್ಧಿಯನ್ನ ಬೆಳೆಸ್ಕೊತಾ ಹೋಗ್ತಾನೆ. He starts growing, he gets matured. So ಇದು ಬರ್ತಾ ಹೋಗುತ್ತೆ. Then ಈಗ ಇದೇ ಒಂದು ಪ್ರಾಸೆಸ್ ಅಲ್ಲಿ ತಗೊಳ್ಳೋದಾದ್ರೆ, what are these? Simply I didn't speak much about the nishiddha karmas, which is the adhama karma, or madhyama karma, selfish karma, which we all are doing one or the other. But here, this is what is important. ಇದು ಮುಖ್ಯ. ನಿಷ್ಕಾಮ ಸಾತ್ವಿಕ ಕರ್ಮಗಳು ಅಂತ ಹೇಳುವಾಗ ಏನು ಅಂತಂದ್ರೆ, ಇದ್ರಲ್ಲಿ ಬರುವಂತದ್ದು ನಿತ್ಯ ನೈಮಿತ್ತಿಕ ಕರ್ಮಗಳು, ಕಂಪಲ್ಸರಿ ಡ್ಯೂಟೀಸ್ which everyone has to perform in their life. ಸೊ ಅದನ್ನ ಹೇಳುತ್ತೆ. ಅದನ್ನ ಯಾವ್ದ್ರ ಮೂಲಕ ಹೇಳುತ್ತೆ ಅಂದ್ರೆ ಪಂಚಮಹಾಯಜ್ಞಾಸ್. Scriptures say everyone should do yajnas every day, and that to how much? 5 yajnas every day. ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ವೇದಾಂತಕ್ಕೆ ಅಂತ ಬಂದ್ರೆ ಇಲ್ಲಿ ದಿನಕ್ಕೊಂದು 5 ಯಜ್ಞಗಳ ಎಲ್ಲಿಂದ ತರಣಪ್ಪ ಅಗ್ನಿಯನ್ನ, ಏನ್ ಮಾಡೋಣಪ್ಪ ಪೂಜೆಯನ್ನ, ಏನು ಅನ್ನಿಸ್ತಾ ಇದೆ. ಬಟ್ ಯಜ್ಞ, that word comes from a root called yaj. Yaj means worship, but the other meaning is yaj means sacrifice. ತ್ಯಾಗ ಅನ್ನುವಂತಹ ಒಂದು ಪದದಿಂದ ಬಂದಿರೋದು ಈ ಯಜ್ಞ ಅಂತ. ಸೊ ಆ ಯಜ್ಞವನ್ನ ಪಂಚಮಹಾಯಜ್ಞಗಳನ್ನ ಮಾಡಬೇಕು ಅಂತ, ಕಂಪಲ್ಸರಿ ಮಾಡಬೇಕು ಅಂತ ನಮ್ಮ ಒಂದು ಶಾಸ್ತ್ರಗಳು ಹೇಳುತ್ತೆ. ಸೊ 5 ಯಾವುದು, ಹೇಗ್ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅಂತಂದಾಗ, I'll give you an activity. 30 seconds, think about it, because we don't have time to do an activity. 30 seconds I'll give you an activity. Just think. I request everyone to think about what food you had in the morning or afternoon. ಬೆಳಗ್ಗೆ ಅಥವಾ ಮಧ್ಯಾಹ್ನ ನೀವು ಏನು ಊಟ ಮಾಡಿದ್ರಿ ಅಥವಾ ಏನು ತಿಂಡಿ ತಿಂದ್ರಿ ಅದನ್ನ ನೆನಪು ಮಾಡ್ಕೊಳ್ಳಿ. ಅದು ಉಪ್ಪಿಟ್ಟಿರಬಹುದು, ಅದು ಅನ್ನ ಇರಬಹುದು, ಅಥವಾ ಚಪಾತಿ ಇರಬಹುದು, ಏನೇ ಪಿಕ್ಚರ್. just bring back. ಈಗ 30 seconds activity ಅಂದ್ರೆ, ಈ ಒಂದು ಫುಡ್, this food is in your plate. ಈ ಆಹಾರ ನಿಮ್ಮ ಒಂದು ತಟ್ಟೆಯಲ್ಲಿದೆ ಅಂದ್ರೆ, ಈ ಆಹಾರ ಈ ತಟ್ಟೆಯಲ್ಲಿ ಇರೋದಕ್ಕೆ ಯಾರ್ಯಾರು ಕಾರಣ, ಯಾವ್ಯಾವ್ದು ಕಾರಣ, ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಕಾಂಟ್ರಿಬ್ಯೂಷನ್ ಯಾವ್ಯಾವ್ದ್ರಿಂದ ಬಂದಿದೆ ಅಂತ 30 seconds ಯೋಚನೆ ಮಾಡಿ. I'm not going to speak for next 30 seconds. I request everyone to think about all those people, all those beings, all those things, all those natural elements that made you, that has contributed for this food. ಇದು ಜೀವಂತ, ನಿರ್ಜೀವ ಮತ್ತು ಕಾಣಿಸುವಂತಹ ಪಾಂಚಭೌತಿಕ ಪ್ರಪಂಚದಿಂದ ಯಾವುದೇ ಇರಬಹುದು, ಯಾವ್ಯಾವ್ದು ಇದಕ್ಕೆ ನಿಮ್ಗೆ ಆಗಿದೆ, ಯಾರ್ಯಾರು ಮಾಡಿದಾರೆ ಅಂತ 30 seconds just imagine, just think, recollect. ಬರ್ಕೊಳ್ಳೋ ಬರೀಬಹುದು, ಬಟ್ 30 seconds ಮಾತ್ರ ಸಮಯ. Yes, Vinay is feeling it is in hundreds. Very true. But at least think about 5 to 10. ಯೋಚನೆ ಮಾಡಿ. Okay, list goes on. So need not stop, but ಕೇಳಿಸ್ಕೊಳ್ಳೋದು ಮುಖ್ಯ ಈಗ. ಸೊ ಯೋಚನೆ ಮಾಡಿದಾಗ ಹಲವಾರು ಜನಕ್ಕೆ ಅನ್ಸಿರುತ್ತೆ, it's a huge list and you cannot give an exhaustive list. But let me give you few things, because those who have not done it, yeah, sellers, growers, transporters, processors, very good. ಇನ್ಯಾರು ಕಳಿಸ್ತಾ ಹೋಗ್ಬೋದು. But not just that, I spoke about even the natural elements. Yes, Shobha is giving earth, water, air, farmer, very good, very important. Sun, rivers, are they not important? Earth, rain that comes, is that not important? Farmers, ಅಲ್ಲಿ ಫಾರ್ಮರ್ ಆಗಿ ಆಳ್ತಾ ಇರೋನಾದ್ರೂ ಕೂಡ, earthworm, very good, earthworm, that is also important. Friend of the farmer ಅಂತ ಕರೀತಾರೆ. Tree, because the seed came from that seed which sacrificed itself,
ದ ಗೊಬ್ಬರಗಳಿರಬಹುದು, ಮ್ಯಾನ್ಯೂರ್, ಟ್ರೇಡರ್, ಗ್ರೋವರ್, ಅಲ್ಲಿ ಕಿತ್ತಂತವನು, ವೀಡ್ಸ್ ನ ಕಿತ್ತಂತವನು, ಎಷ್ಟು ರೀತಿ ಅಲ್ಲಿ ಪೈಪ್ ಹಾಕ್ದಂತವನು, ಅಲ್ಲಿ ಆಮೇಲೆ ಪ್ರಾಸೆಸ್ ಮಾಡಿದಂಥವ್ರು, ಅಲ್ಲಿಂದ ಬೆಂಗಳೂರು ಬರೋ ಟ್ರಾನ್ಸ್ಪೋರ್ಟೇಶನ್, ಅಲ್ಲಿಂದ ಮಾರ್ಕೆಟಿಂಗ್ ಅಲ್ಲಿ ತಂದಂತ ವೆಂಡರ್ ಇರಬಹುದು, ಆ ವೆಂಡರ್ ಇಂದ ಮನೆಗೆ ತಂದಂತವ್ರು, ಮನೆಯಲ್ಲಿ ಬಂದು ಕುಕ್ ಮಾಡೋದಕ್ಕೆ ನಮ್ ತಾಯಿ, ಅದನ್ನ ಸರ್ವ್ ಮಾಡಕ್ ಒಬ್ರು ಇರಬಹುದು. ಎಷ್ಟು ಜನ, ಎಷ್ಟು ಜನ? ಜಸ್ಟ್ ಇಮ್ಯಾಜಿನ್ how many people have contributed for 1 square a meal a day, for each and everything. And for the protection of the land, soldiers are working there. So you can go on and on. Money lenders, it could be fertilizers, Agni, everything. So everything. So let's keep that. So ishtella madidare. Don't you think we have a rina, debt to pay back them? Don't you think we have a debt from them? ಒಂದು ಸಾಲ ತಗೊಂಡಿದೀವಿ ಅನ್ಸಲ್ವಾ? ನಾವು ಅನ್ಬಹುದು, we have given money, you have given money for the product, but not for the efforts. And when it comes to efforts also, many other things are working. Don't you think you have a debt to pay back them? And to pay back those debts is what is satvika karma. This satvika karma, whatever you do, that is external. But whatever the panchamaha yajnas, ನಾವು ಯಾವ್ದನ್ನ ಪಂಚಮಹಾ ಯಜ್ಞಗಳು ಇವತ್ತು ನಾವು ಓದ್ತಾ ಇದೀವಿ, ಇದರಿಂದ ನಿಮಗೆ ಮಟೀರಿಯಲ್ ಬೆನಿಫಿಟ್ ಸಿಗೋದೇ ಇಲ್ಲ, ಆದ್ರೆ ಸ್ಪಿರಿಚುವಲ್ ಬೆನಿಫಿಟ್ 100%. ಯಾವುದು ದೃಷ್ಟಿಯಿಂದ? ಅದೇ ಹೇಳ್ತಾರೆ ಒಬ್ರು, ಅನ್ನದ ಋಣ ಇರಬಹುದು, ಭೂಮಿಯ ಋಣ ಇರಬಹುದು, ಈ ರೀತಿ ಋಣದಿಂದ ಮುಕ್ತನಾಗೋದೇ ನಿಜವಾದ ಮುಕ್ತಿ ಅಂತ ಕೂಡ ಹಲವಾರು ಜನ ಹೇಳ್ತಾರೆ. ಸೊ ಆ ರೀತಿಯಿಂದ ಪಂಚಮಹಾಯಜ್ಞಗಳನ್ನ ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಅಂಡ್ ಸ್ವಾಮಿ ವಿವೇಕಾನಂದ ಇನ್ ಹಿಸ್ ಸ್ಟರ್ನಿಂಗ್ ವಾಯ್ಸ್, ಸ್ಟರ್ನಿಂಗ್ ಮೆಸೇಜ್, ಹಿ ಸೇಸ್, ಐ ಕಾಲ್ ಹಿಮ್ ಅ ಟ್ರೇಟರ್. ಅಂದ್ರೆ ನಾನೊಬ್ಬನ ದ್ರೋಹಿ ಅಂತ ಕರಿತೀನಿ ಅಂತಾರೆ. ಐ ಕಾಲ್ ಹಿಮ್ ಅ ಟ್ರೇಟರ್. ಯಾರನ್ನ ಅಂತಂದ್ರೆ, ಯಾರು ಬೇರೆಯವರ ಎಫರ್ಟ್ಸ್ ನಿಂದ ತಾನು ವಿದ್ಯಾವಂತನಾಗಿ ಅಥವಾ ತಾನು ಬುದ್ಧಿವಂತನಾಗಿ ತಾನು ಬೆಳೆದು ಅವ್ರನ್ನ ಕೇರೆ ಮಾಡಲು ಅವನ್ನ ದ್ರೋಹಿ ಅಂತಾರೆ. ಅಂದ್ರೆ ಐ ಕಾಲ್ ಹಿಮ್ ಅ ಟ್ರೇಟರ್ ಹೂ ಅಟ್ ದ ಕಾಸ್ಟ್ ಆಫ್ ಅದರ್ಸ್ he has become educated, he has grown and not even care about them. I call him a traitor. That is the strong words of Vivekananda. That he has taken the message from the Vedic Upanishads, that is Panchamahayajnas, and to give back these loans, is what is the Panchamahayajnas. Let's run through quickly. The first one is Deva Yajna. Sacrifice to please the natural elements and gods. Sacrifice to please natural elements and gods. ದೇವತೆಗಳ ಪ್ರೀತ್ಯರ್ಥಕ್ಕಾಗಿ ಅಥವಾ ಪಂಚಭೂತಗಳಿಗಾಗಿ ಮಾಡುವಂತಹ ಒಂದು ತ್ಯಾಗ ಅಂತ ಹೇಳ್ತೀವಿ. ಏನದು? ಏನ್ ಮಾಡಬಹುದು ನಾವು ಅಂದ್ರೆ, ನಾವೆಲ್ಲ ಗೊತ್ತು, we are all living in this earth, breathing this air, drinking water, occupying some space, and even fire principle is there within our body, otherwise we'll be no more. So we take a lot from the Panchamahabhutas. Rain is required, sunlight is required, that is the only source of energy for us. So ee ella elements galige now we pay back. How? 2-3 ways. First is you take care of those Panchamahabhutas well. You take care of them very well. Air pollution, water pollution, noise pollution, whatever we are doing, ಇದು ಯಾವುದು ನಮ್ಮ ದೇಶದಲ್ಲಿ ಇವತ್ತು ಹೇಳ್ತಾರೆ ಜಗತ್ನಲ್ಲಿ ಪೊಲ್ಯೂಷನ್ ಮಾಡಬಾರ್ದು ಅಂತ. A Vedic society, a Dharmic society, a Sanatana Dharma, Hindu society always told you should never pollute these things. That's why Nadi Puja was there. Gangarti, why is it there? It is because of that. Parvata Puja, why is it there? Because of that. We take from that. Suryopasane, every day. Sandhyopasane, Sandhyavadana, people do. Why they do that? It is showing our gratitude even to the natural elements. But natural elements are panchabhutas. They are inert by nature. Adu jada. ಅದರ ಹಿಂದೆ ಇರುವಂತಹ ಚೈತನ್ಯಕ್ಕೂ ಕೂಡ ನಮಸ್ಕಾರ ಮಾಡ್ಬೇಕಲ್ವಾ, ಥ್ಯಾಂಕ್ಸ್ ಹೇಳ್ಬೇಕಲ್ವಾ. Because we are born in this life, a human life, to these parents, in this environment. Don't you think, have we chosen our parents, or did our parents choose, I want a son like this or a daughter like this? No. We say Ishvara as karma phaladata. Ishvara has given us birth in this family, in this country. Just imagine if you were in Afghanistan, how would be the situation? Just imagine the Palestine situation, Sudan situation, Syria situation. We are all blessed to be here. ನಾವೆಲ್ಲ ಎಷ್ಟು ಪುಣ್ಯ ಮಾಡಿರ್ಬೇಕು ಇಂಥದ್ರಲ್ಲಿ ಹುಟ್ಟಿರಕ್ಕೆ. ಈ ಕಾರಣ ಯಾವುದು? ದೇವತೆಗಳು, ದೇವರು, ಈ ತರದಕ್ಕೆ. ಸೊ invoking God in the natural elements and through prayers is ದೇವ ಯಜ್ಞ. ಇದು ವರ್ಷಿಪ್ ಇರಬಹುದು, ಪ್ರೇಯರ್ ಇರಬಹುದು.
ವಿಸಿಬಲ್ ಎಲಿಮೆಂಟ್ಸ್ ಇರ್ಬೋದು, ಇನ್ವಿಸಿಬಲ್ ಎನರ್ಜಿ ಇರಬಹುದು. ಯಾವ್ದು ರೀತಿ ಮಾಡೋದು? ಹಾರ್ಟ್ ಫೆಲ್ಟ್ ಪ್ರೇಯರ್ಸ್, ಮನಸ್ಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ಅದು ಇಂಟೆನ್ಸಿವ್ ಆಗಿರ್ಬೇಕು, ಎಕ್ಸ್ಟೆನ್ಸಿವ್ ಆಗಿರ್ಬೇಕು. ಈ ಎರಡೂ ಆದ್ರೂ ಮೋಸ್ಟ್ ಎಕನಾಮಿಕಲ್ ಆಗಿ ಕೂಡ ಇರುತ್ತೆ. ನೀವೇನು ಖರ್ಚು ಮಾಡ್ಬೇಕಾಗಿಲ್ಲ, ದೊಡ್ಡ ದೊಡ್ಡ ಪೂಜೆ ಮಾಡ್ಬೇಕಾಗಿಲ್ಲ. ಮಾಡಬಹುದು, ಮಾಡಕ್ ಇಷ್ಟ ಇರೋರು, ದುಡ್ಡಿರೋರು. ಬಟ್ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡದು ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸೊ ಬಸವಣ್ಣನವರು ಹೇಳೋ ರೀತಿಯಲ್ಲಿ ನನ್ನ ಜೀವನವನ್ನೇ ಒಂದು ರೀತಿಯ ತ್ಯಾಗದ ರೀತಿಯಲ್ಲಿ ಮಾಡಬಹುದಾ? ಹೇಗೆ ಅಂತಂದ್ರೆ, ನಾವೆಲ್ಲರೂ ಹೇಳ್ತೀವಿ ಮಾನವ ಸೇವೆಯೇ ಮಾಧವ ಸೇವೆ ಅಲ್ವಾ ಅಂತ. ಟ್ರೂ. ಹಾಗೇನೆ ಮಾಧವ ಸೇವೆಯೇ ಮಾನವ ಸೇವೆ ಕೂಡ ಹೌದು. Just imagine you have 10 people who have come to your home, 10 people who have come to your home for food, and after you give food to them, served them, they have not tasted, but one person tastes it. One person tastes it and he says, "Uppe illa anta, there is no salt." If it is 10 people, you can go and put salt to each and every plate. If there are 100, you can give for 100. If there are 1,000, what should be done? A little time consuming maybe in that example. What can be the easiest thing is serve the 5 or 10 people who are there with salt, but more than that, ನೀವು ಎಲ್ಲಿ ಪ್ರಿಪೇರ್ ಮಾಡಿದಿರೋ ಆ ಹಂಡೆಗಳಿಗೆ, ವೆಸಲ್ಸ್, you put salt. That is more easier because whatever you do, that goes and spreads in everything. So ಆ ರೀತಿಯಲ್ಲಿ ಸೋರ್ಸ್ ಕೊಟ್ರೆ ಡೆಸ್ಟಿನೇಷನ್ ಎಲ್ಲವೂ ಕೂಡ ಹೋಗುತ್ತೆ. ನೀರು ಏನಾದ್ರು ಇಂಪ್ಯೂರ್ ಆಗಿದ್ರೆ ಎಲ್ಲರ ಮನೆಗೂ ಹೋಗ್ಬಿಟ್ಟು ಕ್ಲೋರಿನ್ ಹಾಕ್ಬೇಕಾಗಿಲ್ಲ, ವಾಟರ್ ಟ್ಯಾಂಕ್ ಅಲ್ಲಿ ಹಾಕಿದ್ರೆ ಸಾಕು. ಅದೇ ರೀತಿ ಆ ಪರಮಾತ್ಮನ ಒಬ್ಬಂಗೆ ತುಷ್ಟಿ ಮಾಡಿಸಿದ್ರೆ, ಒಬ್ಬಂಗೆ ಪ್ರೀತ್ಯರ್ಥವಾಗಿ ನಡ್ಕೊಂಡ್ರೆ ಜನರಿಗೆ ಪ್ರೀತ್ಯರ್ಥವಾಗಿ ಆಗತ್ತೆ. ಇದಕ್ಕೊಂದು ಮಹಾಭಾರತದಲ್ಲಿ ಎಕ್ಸಾಂಪಲ್ ಬರುತ್ತೆ, ನಮ್ಗೆ ಎಲ್ಲರಿಗೂ ಗೊತ್ತು. An example, a story comes in Mahabharata. What? When Draupadi and Pandavas there in forest, and Durvasa Muni comes along with all his disciples to have a feast from Dharmaraja. ಆಗ ಏನ್ ಮಾಡ್ತಾರೆ? ಊಟ ಇಲ್ಲ. And Draupadi had the Akshaya Patra ಅಂದ್ರೆ ಎಷ್ಟು ಬೇಕಾದ್ರೂ ಊಟ ಆಗತ್ತೆ, ಬಟ್ till Draupadi takes her last bit. ಎಲ್ಲ ಊಟ ಮಾಡಿ ಹೋಗಿದೆ, ಎಲ್ಲ ತೆಗೆದಾಗಿದೆ. Now this Durvasa Muni has come. What was the problem? If ಇಷ್ಟು ಜನಕ್ಕೆ ಊಟ ಮಾಡಲಿಲ್ಲ, ಅತಿಥಿ ಸತ್ಕಾರ ಆಗಲ್ಲ. ದುರ್ವಾಸರ ಶಾಪ ಕೊಟ್ರೆ ಏನ್ ಮಾಡೋದು? So all these thoughts come. At that time, Draupadi just remembers Krishna. ಅಯ್ಯೋ, ಈ ಮೊಮೆಂಟ್ ಅಲ್ಲಿ ಕೃಷ್ಣ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. Krishna comes and before even Draupadi tells her problem, Krishna says, "I am hungry, give me something." ನನಗೆ ಹೊಟ್ಟೆ ಹಸಿತಾ ಇದೆ, ಏನಾದ್ರು ಕೊಡಿ ದಯವಿಟ್ಟು ಅಂತ. Draupadi feels shattered. ನಾನ್ ಕರೆದಿರೋದೇ ಬೇರೆಯವ್ರಿಗೆ ಊಟ ಹಾಕಕ್ ಊಟ ಇಲ್ಲ ಅಂತ, ಕೃಷ್ಣ ಬಂದ್ಬಿಟ್ಟು ತಾನೇ ಊಟ ಕೇಳ್ತಾ ಇದ್ದಾನಲ್ಲ ಅಂತ. Draupadi says, "I don't have anything, I have called you for that." No, ನೀನ್ ಏನೋ ಇಟ್ಕೊಂಡು ಮೋಸ ಮಾಡ್ತಾ ಇದೀಯಾ, ಏನೋ ಮುಚ್ಚಿಡ್ತಾ ಇದೀಯಾ ಅಂತ. ಏನಪ್ಪಾ ಅಂತಂದ್ರೆ, ತೋರ್ಸು ಅಂದ್ರೆ ಅದ್ರಲ್ಲಿ ಇದ್ದಂತಹ ಒಂದೇ ಒಂದು ಅಗಳು ಅನ್ನವನ್ನ ನೋಡಿ ಅದನ್ನ ತಗೊಂಡು ಬಾಯಿಗೆ ಇಟ್ಕೊಂಡು ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ, ಒಂದು ಸರಿ ತೇಗ್ತಾನೆ. ಇದ್ದಂತಹ ಎಲ್ಲರ ಹೊಟ್ಟೆ ತುಂಬಿ ಅವ್ರೆಲ್ಲರಿಗೂ ತೇಗ ಬರುತ್ತೆ. ಅವರೆಲ್ಲ ಬಂದು ನಮಸ್ಕಾರ ಮಾಡಿ ಹೇಳ್ತಾರೆ, ಏನಾಯ್ತು ಗೊತ್ತಿಲ್ಲ, ಹೊಟ್ಟೆ ಹಸ್ಕೊಂಡ್ ಬಂದವ್ರಿಗೆ ಹೊಟ್ಟೆ ತುಂಬಿತು ಅಂತ. ಇಟ್ ಮೇ ಸೌಂಡ್ ಅ ಲಿಟಲ್ ಸಿದ್ಧಿಗಳನ್ನ ಉಪಯೋಗಿಸೋ ತರದಿರಬಹುದು, ಬಟ್ ದ ಫಿಲಾಸಫಿ ಇಸ್, ಇಫ್ ಯು ಪ್ಲೀಸ್ ದ ಗಾಡ್, ದ ಹೋಲ್ ವರ್ಲ್ಡ್ ಇಸ್ ಪ್ಲೀಸ್ಡ್. ಸೊ ದ ಫಸ್ಟ್ ಈಸ್, ಇಟ್ ಕುಡ್ ಬಿ ಥ್ರೂ ಲೈಟಿಂಗ್ ಎ ಲ್ಯಾಂಪ್ ಎವ್ರಿ ಡೇ ಇನ್ ಯುವರ್ ಹೋಮ್. ನಮ್ಮನೆಲ್ಲರಿಗೂ ಕೂಡ ಪೂಜೆಯ ಒಂದು ಮನೆ ಇರುತ್ತೆ, ಪೂಜಾ ಗೃಹ ಇರುತ್ತೆ. ಪ್ರತಿದಿನ ಒಂದ್ಸರಿ ಒಂದು ದೀಪ ಹಚ್ಚೋದಿರ್ಬೋದು. ಮಸ್ಟ್ ಅಂಡ್ ಶುಡ್. ಇಟ್ಸ್ ನಾಟ್ ಕ್ಯಾನ್ ಬಿ ಡನ್ ಆರ್ ಕೆನಾಟ್ ಬಿ ಡನ್. ಮಸ್ಟ್ ಅಂಡ್ ಶುಡ್. ಒಂದು ನಿಮಿಷ ಪ್ರೇಯರ್ ಮಾಡಕ್ಕಾಗಬಹುದು. ಸರ್ವೇ ಭವಂತು ಸುಖಿನಃ, ನಾಟ್ ಫಾರ್ ಯುವರ್ ಸೆಲ್ಫ್, ಫಾರ್ ಎವ್ರಿ ಒನ್. ಒಂದ್ ಸಣ್ಣ ಪೂಜೆ ಇರಬಹುದು, ಸಂಧ್ಯಾ ವಂದನೆ ಇರಬಹುದು, ಪೂಜಾ ಕರ್ಮಗಳಿರ್ಬಹುದು, ಯಾವ್ದೇ ಆಗ್ಲಿ ಒಂದು 2 ನಿಮಿಷ 3 ನಿಮಿಷ ದಿನದಲ್ಲಿ 2-3 minutes minimum. If you cannot spend for the energy that is there, for the devatas that are there, for the natural elements, do you think we are leading a life of gratitude? Just imagine. So ಆ ದೃಷ್ಟಿನ ಮೊದಲನೇದು ದೇವಯಜ್ಞ ಅಂತ ಬರುತ್ತೆ. ಎರಡನೇದು ಪಿತೃಯಜ್ಞ ಅಂತ. ಪಿತೃಯಜ್ಞ, sacrifices or worshipping, ಪೂಜಾ ಫಾರ್ ಪಿತೃ ಅಂದ್ರೆ ಫೋರ್ ಫಾದರ್ಸ್. ನಮ್ಮ ಪೂರ್ವಜರಿಗೆ ತೋರಿಸುವಂತಹ ಪ್ರೀತಿ, ಗೌರವ ಮತ್ತು ಮರ್ಯಾದೆ, ಅದಕ್ಕೆ ಮಾಡುವಂತಹ ಒಂದಷ್ಟು ಕರ್ಮಗಳು. ಪಿತೃಯಜ್ಞ ಅಂದ್ರೆ ಹಲವಾರು ಜನಕ್ಕೆ ಇವತ್ತು ಗೊತ್ತು, ಯಾಕಂದ್ರೆ ಎಲ್ಲರೂ ಕೂಡ ಹಲವಾರು ಜನ ಮಾಡ್ತಾರೆ. ದಟ್ ಇಸ್ ವಾಟ್ ತಿಥಿ, ಶ್ರಾದ್ದ ಮಾಡೋದು ಅಂತ. ಎಸ್, ದಟ್ ಇಸ್ ಅ ಪಾರ್ಟ್ ಆಫ್ ಇಟ್, ಬಟ್ ದಟ್ ಇಸ್ ಆಫ್ಟರ್ ಡೆತ್. But how you look after your parents and ancestors when they are living, that is more important. That is more important than Allah. That is also important, and this is also important. Both are equally important. Attitude of gratitude anta ಹೇಳ್ತೀವಲ್ಲ, ಇಲ್ಲಿ ಬರುವಂತದ್ದು ನೈಮಿತ್ತಿಕ ಕರ್ಮ. This
when they are living every day, doing namaskara to our parents, taking their blessings whenever we are starting some good work. ಇದೆಲ್ಲವೂ ಕೂಡ ಯಾಕಂದ್ರೆ ನಾವೆಲ್ಲ ಇವತ್ತು ಇಷ್ಟು ಬದುಕಿದೀವಿ, ಇಷ್ಟು ಬೆಳೆದಿದೀವಿ, ನಾವ್ ಈ ರೀತಿ ಒಂದ್ ಯಾವ್ದೋ ಒಂದು ಕೆಲಸದಲ್ಲಿ ಇದೀವಿ. ಯಾರಿಂದ? ತಂದೆ ತಾಯಿಯಿಂದಲ್ವಾ? ಎಷ್ಟು ಸ್ಯಾಕ್ರಿಫೈಸ್ ಮಾಡಿರಬಹುದು ಅವ್ರು ನಮ್ಗೆ ಹೇಳಿಲ್ದಲೇ ಇರಬಹುದು. ಬಟ್ ಹೌ ಮಚ್ ಆಫ್ ಸ್ಯಾಕ್ರಿಫೈಸ್ ದೇ ವುಡ್ ಹ್ಯಾವ್ ಡನ್. ದೇ ವುಡ್ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಫುಡ್, they would have sacrificed their night, day and nights when we were ill. So just remember those sacrifices. Just remember and feel for it and speak some good words. Speak some words of love. ಪ್ರೀತಿಯಿಂದ ಮಾತಾಡೋದು ಮುಖ್ಯ. ಅದಾದ್ಮೇಲೆ ನಮಸ್ಕಾರ ಇರ್ಬೋದು. ಒಂದೊಂದ್ಸರಿ ಗಿವ್ ಕ್ರೆಡಿಟ್ಸ್ ಟು ದೆಮ್. ಪ್ರಾಬಬ್ಲಿ ನಾವು ಹಲವಾರು ರಿಯಾಲಿಟಿ ಶೋಗಳಿಗೆ ಬಂದಾಗ ನೋಡ್ತೀವಿ, ಎಲ್ಲರೂ ಹೇಳ್ತಾರೆ ನಮ್ಮ ತಾಯಿ ಅಥವಾ ನಮ್ಮ ತಂದೆಯಿಂದ ಅಂತ. ಎಲ್ಲರಿಗೂ ಕೂಡ ಅದೇ ಆಗಿರುತ್ತೆ. ಎಲ್ಲರೂ ನಾವು ಎಷ್ಟು ಬರೋ ಕಾರಣ ತಾಯಿ ಅಥವಾ ತಂದೆ ಅಥವಾ ನಮ್ಮ ಹತ್ತಿರದ ರಿಲೇಟಿವ್ಸ್ ಇವ್ರುಗಳಿಗೆ ಮಾಡುವಂತದ್ದು. So parents are doing their work not because of the contract. It is not like a Western society. Till 18 years I will take care of you, then you go and you do whatever you want. No. ನೀವು 70 ವರ್ಷ ಆಗಿ 90 ವರ್ಷದ ತಾಯಿ ಇದ್ರೆ ಅವಳು 90 ವರ್ಷದ ತಾಯಿ 70 ವರ್ಷದ ಮಗನ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. This is what is mother. So just think about it. While living, take care. Taking care is not just physically. ಮನೇಲಿ ಇದ್ದಾರೆ ಊಟ ಹಾಕ್ತೀನಿ. ನಾಯಿಗೂ ಊಟ ಹಾಕ್ತೀರಾ, ತಾಯಿಗೂ ಊಟ ಹಾಕ್ತೀರಾ, ಯಾವ ತರ ನೋಡ್ತೀರಾ ಇಂಪಾರ್ಟೆಂಟ್. ಫಿಸಿಕಲಿ, ಇಮೋಷನಲಿ and socially. Give them whatever comfort that they want. And after death, remember them quite often and give credits. ಅದಕ್ಕೆ ಕೂಡ ಶ್ರಾದ್ದ ಅಂತಾರೆ. ಶ್ರಾದ್ದ ವರ್ಡ್ ಕಮ್ಸ್ ಫ್ರಮ್ ಶ್ರದ್ಧಾ. ಶ್ರದ್ಧೆಯಿಂದ ಮಾಡೋದನ್ನೇ ಶ್ರಾದ್ದ ಅಂತಾರೆ. ಇವತ್ತು ಹಲವಾರು ಜನಕ್ಕೆ ಶ್ರಾದ್ದದಲ್ಲಿ ಇಂಟ್ರೆಸ್ಟ್ ಇಲ್ಲ, ಶ್ರದ್ಧೆ ಇಲ್ಲ, ಫೇತ್ ಇಲ್ಲ, ಸುಮ್ಮನೆ ಕಾರ್ಯ ಅಂತ ಮಾಡ್ತಾರೆ. ಅದು ಶ್ರಾದ್ದ ಆಗೋದಿಲ್ಲ. ದಟ್ ಇಸ್ ಜಸ್ಟ್ ಮನಿ ಗಿವನ್ ಟು ಸಮ್ ಪ್ಲೇಸ್. ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಆಗೋದು. ದಟ್ ಇಸ್ ಶ್ರಾದ್ದ. And ಹಲವಾರು ಜನಕ್ಕೆ ಅನಿಸ್ಬೋದು, ಯು ಟೋಲ್ಡ್ ಮ್ಯಾಕ್ಸಿಮಮ್ ಬೆನಿಫಿಟ್ ಟು ಮ್ಯಾಕ್ಸಿಮಮ್ ಪೀಪಲ್, ಬಟ್ ಹೌ ದಿಸ್ ಇಸ್ ಪರೋಪಕಾರ ಅಂತ. ಇವತ್ತಿಂದ ನಮ್ಗೆಲ್ಲರಿಗೂ ಗೊತ್ತು, ಮಹಾಲಯ ಪಕ್ಷ ಶುರುವಾಗಿದೆ. ಮಹಾಲಯ ಪಕ್ಷ ಅಂತಂದಾಗ ನಾವು ಇಲ್ಲಿ ಒಂದ್ಸರಿ ಪಿಂಡ ಪ್ರದಾನ ಇರಬಹುದು ಅಥವಾ ಪಕ್ಷದಲ್ಲಿ ಪೂಜೆ ಮಾಡೋದು ಈ ತರ ಮಾಡ್ತೀವಿ. ಅವಾಗ ಮಾಡೋದು ನಮಗ್ ಗೊತ್ತೇ ಇಲ್ಲ, ಮಂತ್ರಗಳು ಬರುತ್ತೆ. ಮಂತ್ರ ಸೇ ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಯುವರ್ ಪೇರೆಂಟ್ಸ್ ಬಟ್ ಫಾರ್ ಆಲ್ ದೋಸ್ ಪೀಪಲ್ ಹೂ ಡಸಂಟ್ ಹ್ಯಾವ್ ಕಿಡ್ಸ್ ಆರ್ ಹೂ ಆರ್ ನಾಟ್ ಗಿವಿಂಗ್ ದ ಆಬ್ಲೇಷನ್ಸ್. ಯು ಆರ್ ಗಿವಿಂಗ್ ಆಬ್ಲೇಷನ್ಸ್ ಥ್ರೂ ಯುವರ್ ವರ್ಷಿಪ್. ನಾವು ನಮ್ಮ ತಂದೆ ತಾಯಿಗೆ ಅಷ್ಟೇ ಇಲ್ಲ, ನಮ್ಮ ಅಜ್ಜಿ ಅಜ್ಜಂಗ್ ಅಷ್ಟೇ ಇಲ್ಲ, ಯಾರ್ಯಾರಿದಾರೋ ಅವ್ರಿಗೆಲ್ಲರಿಗೂ ಆಗ್ಲಿ ಅಂತ ಒಂದು ಸರಿ ಪ್ರೀತಿಯಿಂದ ಪೂಜೆ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಂದ ನಾವು ಇದಾಗಿದ್ದೀವಿ ಅಂತೀವಲ್ಲ. ದಿಸ್ ಇಸ್ ವಾಟ್ ಇಸ್ ಇಂಡಿಯನ್ ವೇ ಆಫ್ ಲಿವಿಂಗ್. ದಟ್ ಇಸ್ ಪಿತೃಯಜ್ಞ. ಥ್ಯಾಂಕಿಂಗ್ ಅವರ್ ಫೋರ್ ಫಾದರ್ಸ್ ಅಂಡ್ ಆನ್ಸಿಸ್ಟರ್ಸ್. ದಟ್ ಇಸ್ ದ ಸೆಕೆಂಡ್ ಒನ್. ಥರ್ಡ್, ಬ್ರಹ್ಮಯಜ್ಞ. ಬ್ರಹ್ಮಯಜ್ಞ. ಬ್ರಹ್ಮ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ ಅಲ್ಲ. ಬ್ರಹ್ಮ ಅಂದ್ರೆ ಹಿಯರ್ ಇಟ್ ಇಸ್ ವೇದ ಆರ್ ವೇದಿಕ್ ರಿಷೀಸ್ ಆರ್ ಟೀಚರ್ಸ್. ಗ್ರಾಟಿಟ್ಯೂಡ್ ಫಾರ್ ಅವರ್ ಟೀಚರ್ಸ್, ಅವರ್ ಹೆರಿಟೇಜ್, ಅವರ್ ಟ್ರೆಡಿಷನ್, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ, ನಮ್ಮ ಋಷಿಗಳು, ಇವ್ರಿಗೆ ಮಾಡುವಂತಹ ಗ್ರಾಟಿಟ್ಯೂಡ್ ಅನ್ನ ನಾವು ಬ್ರಹ್ಮಯಜ್ಞ ಅಂತ ಕರಿತೀವಿ. ಅಲ್ಲಿ ವೇದಿಕ್ ಇರಬಹುದು ಅಥವಾ ಇವನ್ ನಮ್ಮ ಟೀಚರ್ಸ್ ಹೂ ಅವರ್ ಟಾಟ್ ಅಸ್ ಇಂಜಿನಿಯರಿಂಗ್ ಆರ್ ಮೆಡಿಸಿನ್ ಆರ್ ಕಾಮರ್ಸ್, ಎನಿಥಿಂಗ್, ಅವ್ರೆಲ್ಲರನ್ನು ಕೂಡ ನೆನಪಿಸ್ಕೊಳ್ಳೋದು ಮುಖ್ಯ. ಯಾಕಂದ್ರೆ ನಾವು ವಿ ಆರ್ ಆಲ್ ಅರ್ನಿಂಗ್, ವಿ ಆರ್ ಆಲ್ ಪ್ರೊಫೆಷನಲ್, ವಿ ಆಲ್ ಹ್ಯಾವ್ ಗಾಟ್ ದಿಸ್ ಪ್ರೊಫೆಷನಲ್ ಸ್ಕಿಲ್ಸ್ ಬಿಕಾಸ್ ಆಫ್ ದೆಮ್. ಡೋಂಟ್ ವಿ, ಶುಡ್ ವಿ ನಾಟ್ ರಿಮೆಂಬರ್ ದೆಮ್? ವಿ ನೀಡ್ ಟು. ಪ್ರಾಬಬ್ಲಿ ಒಬ್ಬೊಬ್ರು ಟೀಚರ್ಸ್ ನಮ್ಗೆ ಇಷ್ಟ ಆದ್ರು, ಒಬ್ಬೊಬ್ರು ಬೋರ್ ಹೊಡಿಸಿದ್ರು, ದಟ್ಸ್ ಆಲ್ ಡಿಫರೆಂಟ್. ಬಟ್ they are taking the salary, fine, but we need to think about them. But when it comes to the pure Brahma Yajna Vedic rishis, they are mukta purushas. They don't want anything from your side. ಅವ್ರು ಎಲ್ಲರೂ ಕೂಡ ಮುಕ್ತರಾಗಿ, ಎಲ್ಲವೂ ಕೂಡ ಫುಲ್ಫಿಲ್ಡ್ ಆಗಿ, ಸೆಲ್ಫ್ ಕಂಟೆಂಟೆಡ್ ಆಗಿರೋರು. ಹಾಗಾಗಿ ಅವ್ರು ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ವಾಟ್ ಡು ದೇ ಎಕ್ಸ್ಪೆಕ್ಟ್ ಫ್ರಮ್ ಅಸ್? ಈವನ್ ಯುವರ್ ಟೀಚರ್ಸ್, ವಾಟ್ ಡು ದೇ ಎಕ್ಸ್ಪೆಕ್ಟ್ ಫ್ರಮ್ ಯು? ದೇ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಗೋ ಬ್ಯಾಕ್ ಅಂಡ್ ಗಿವ್ ಏನೋ ಒಂದು ಕೇಕ್ ತಗೊಂಡು ಹೋಗ್ಕೊಡೋದು ಅಥವಾ ಗಿಫ್ಟ್ ಕೊಡೋದು. ಡೂ ಇಟ್, ದಟ್ಸ್ ಗ್ರೇಟ್, ಬಟ್ ದೇ ಡೋಂಟ್ ಎಕ್ಸ್ಪೆಕ್ಟ್ ದಟ್. ವಾಟ್ ಡು ದೇ ಎಕ್ಸ್ಪೆಕ್ಟ್ is read those things. Whatever they have taught, contemplate on it, read it. ಅಂದ್ರೆ ಇಲ್ಲಿ ನಾನು ಶಾಸ್ತ್ರೀಯವಾಗಿ ಹೇಳೋದಾದ್ರೆ it is more to deal with preservation of scriptures and propagation of scriptures. Preservation through self study. It could be ಪಾರಾಯಣ ಮಾಡೋದ್ರ ಮೂಲಕ ಸ್ವಾಧ್ಯಾಯ ಇರಬಹುದು, ಗೀತಾಧ್ಯಯನ ಇರಬಹುದು, ಉಪನಿಷತ್ ಇರಬಹುದು, ಸಂಸ್ಕೃತ ಅಧ್ಯಯನ ಇರಬಹುದು, ಅಥವಾ ವೇದ ಘೋಷಗಳಿರಬಹುದು. ಯಾವ್ಯಾವ್ದು ನಮ್ಮ ಋಷಿಗಳು ಕೊಟ್ಟಿದಾರೋ ಅದನ್ನ ಓದೋದೇ ಅವ್ರಿಗೆ ನಾವು ಗಿಫ್ಟ್ ಕೊಟ್ಟಂಗೆ. ಯಾಕಂದ್ರೆ ಹೇಳ್ಕೊಟ್ಟಿದ್ದನ್ನ ಕಲ್ತಿದೀವಲ್ಲ, ಅದು ಮುಖ್ಯ ಅಂತ. ಅದರ ಜೊತೆಗೆ ನಮಗ್ ಗೊತ್ತಿದ್ದನ್ನ ಹೇಳ್ಕೊಡೋದು, ಅಧ್ಯಯನ, ಅಧ್ಯಾಪನ. This is what I told, I think, in the Varnashrama. Everyone need not safeguard the whole country. Everyone need not become a businessman. Everyone need not become a laborer. But everyone should become a learner and a teacher. ನೀವು ಸಣ್ಣದು ಒಬ್ಬ ಡಾಕ್ಟರ್ ಕೆಲಸ ನೀವು ಕಲ್ತಿರ್ತೀರ ಅಲ್ವಾ? ಮನೆಯಲ್ಲಿ ಒಂದು ಸಣ್ಣ ಮನೆ ಮದ್ದು ಅಂತ, ಹೋಮ್ ರೆಮಿಡಿ. ನೀವು ಮನೆಯಲ್ಲಿ ಏನೋ ಬಂದ್ರೆ ಅದನ್ನ ಫೈಟ್ ಮಾಡೋದಕ್ಕೆ ನಿಮ್ಗೆ ಏನೋ ಒಂದು ಟೆಕ್ನಿಕ್ಸ್ ಕಲ್ತಿರ್ತೀರಲ್ವಾ? ಸಿಮಿಲರ್ಲಿ ಬೇಸಿಕ್ ಲರ್ನಿಂಗ್ ಆಫ್ ದ ಶಾಸ್ತ್ರಾಸ್ ಶುಡ್ ಬಿ ಡನ್, ಮಸ್ಟ್ ಬಿ ಡನ್ ಬೈ ಎವ್ರಿವನ್. ದಿಸ್ ಇಸ್ ವಾಟ್ ಇಸ್ ಬ್ರಹ್ಮಯಜ್ಞ. ಅಂಡ್
ರೀಡಿಂಗ್ ನಾಲೆಜ್, ಕ್ಯಾರಿ ಫಾರ್ವರ್ಡ್, ಎಕ್ಸ್ಪರ್ಟೈಸ್ ಮಾಡುವಂತಹದ್ದು. ಇಟ್ ಇಸ್ ನಾವು ತಿಳ್ಕೊಳ್ಳೋದು, ಕ್ರಿಯೇಟಿಂಗ್ ದ ನಾಲೆಜ್ ಬೇಸ್ ಅಂಡ್ ಪ್ರಾಪಗೇಷನ್ and respecting the teachers. This comes under the Brahma Yajna. It could be teaching values, it could be teaching subjects, it could be teaching skills, it could be teaching dharma, it could be teaching adhyatma. So ಯಾವುದೇ ಆಗಲಿ ಅದನ್ನ ಮಾಡೋದು ಬ್ರಹ್ಮ ಯಜ್ಞದಲ್ಲಿ ಬರುತ್ತೆ, and everyone must do it. The fourth one is Manushya Yajna, Nara Yajna, service to the humanity. Service to the humanity. So ರಾಮಕೃಷ್ಣ ಪರಮಹಂಸರು ಒಂದ್ಸರಿ ಮಾತಾಡ್ತಾ ಈ ವೈಷ್ಣವ ಸಂಪ್ರದಾಯದಲ್ಲಿ ಬರುವಂತಹ ವಿಚಾರಗಳನ್ನು ಹೇಳ್ತಾ ಅಲ್ಲಿ ಒಂದು ವಿಷಯ ಬರುತ್ತೆ, ಭೂತ ದಯೆ ಅಂತ, ಕಂಪ್ಯಾಷನ್ ಟು ದ ಲಿವಿಂಗ್ ಬೀಯಿಂಗ್ಸ್ ಅಂತ. ಸಡನ್ಲಿ he gets the darshan of Kali Mata, suddenly he changes his words. Who told these words? Bhuta daye. No one can show daya to bhutas. You can only serve. Bhuta seva is what is important. Bhuta ಅಂದ್ರೆ ಇಲ್ಲಿ ಕನ್ನಡದ ಭೂತ ಅಲ್ಲ, ಭೂತ ಮೀನ್ಸ್ ಲಿವಿಂಗ್ ಬೀಯಿಂಗ್ಸ್. ಅಂದ್ರೆ ಜೀವಿಗಳಿಗೆ ಸೇವೆ ಮಾಡೋದು ನಮ್ಮ ಕರ್ತವ್ಯವೇ ಹೊರತು ಜೀವಿಗಳಿಗೆ ದಯೆ ತೋರಿಸೋದಲ್ಲ. ಸೊ ಜೀವ ಸೇವೆಯೇ ಜನಾರ್ದನ ಸೇವೆ, ಜನ ಸೇವೆಯೇ ಜನಾರ್ದನ ಸೇವೆ, ಮಾನವ ಸೇವೆಯೇ ಮಾಧವ ಸೇವೆ ಅಂತ ತೋರಿಸ್ಕೊಟ್ಟಿದ್ದು ಫಸ್ಟ್ ಟೈಮ್ ರಾಮಕೃಷ್ಣ ಪರಮಹಂಸರು ಟು ವಿವೇಕಾನಂದ. ದಟ್ ಡೇ ವಿವೇಕಾನಂದ ಸೇಸ್, today I have gained the mission for life. If in my life get an opportunity, I will make this happen. And we all know future Vivekananda became an epitome of seva. That is what is this. And ನಮ್ಗೆಲ್ಲರಿಗೂ ಗೊತ್ತಿರೋ ತರ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. All services to all human beings in all kinds, it comes under this. It could be going to orphanage, it could be going to hospital, it could be going to old age home, it could be teaching, it could be going to schools, it could be building wells, ಬಾವಿ ಕಟ್ಸೋದಿರಬಹುದು. ಈ ರೀತಿ ನೀವು ಯಾವುದನ್ನೇ ತಗೊಂಡ್ರು ಕೂಡ ಇದೆಲ್ಲವೂ ಕೂಡ ಮನುಷ್ಯ ಸೇವೆ ಆಗುತ್ತೆ. ಸೊ ಇದನ್ನ ಮಾಡ್ಲೇಬೇಕು. ವಾಲಂಟಿಯರಿಂಗ್ ಇಸ್ ಅ ಮಸ್ಟ್. ಇಟ್ಸ್ ನಾಟ್ ಫಾರ್ ಜಸ್ಟ್ ಟೇಕಿಂಗ್ ಸರ್ಟಿಫಿಕೇಟ್ ಅಥವಾ ಯಾರಿಗೋ ಒಬ್ರು ಮಾಡ್ತಾರಲ್ಲ, ಎವ್ರಿ ಒನ್ ಮಸ್ಟ್ ಡೂ. ಅಂಡ್ ದ ಲಾಸ್ಟ್ ಒನ್ ಇಸ್ ಭೂತಯಜ್ಞ. ಭೂತಯಜ್ಞ ಅಂತ ಅಂದಾಗ ಇಲ್ಲಿ ಲಿವಿಂಗ್ ಬೀಯಿಂಗ್ಸ್, ಇದು ಹ್ಯೂಮನ್ ಬೀಯಿಂಗ್ಸ್ ಆಯ್ತು ಹೋದ್ ಸರಿ, ಈಗ ಲಿವಿಂಗ್ ಬೀಯಿಂಗ್ಸ್. ವಿ ಹ್ಯಾವ್ ಅ ಡೆಟ್ ಟುವರ್ಡ್ಸ್ ದ ಲಿವಿಂಗ್ ಬೀಯಿಂಗ್ಸ್ ಆಲ್ಸೋ. ಯಾಕೆ? ಒಬ್ರು ಹೇಳಿದ್ರು ಫಾರ್ಮರ್ ಅಂತ ಅಂದಾಗ ಅದ್ರಲ್ಲಿ ಬಂದಂತಹ ಅರ್ಥವಂ ಕೂಡ ತಗೊಂಡ್ರು. ನಮ್ಮ ಮನೆಯಲ್ಲಿ ಇನ್ನೂ ಗೊತ್ತಿಲ್ಲ, ನಾನು ನಡೀತಾ ಇರುವಾಗ ಒಂದು ಇರುವೆಯನ್ನ ನಾನು ಸಾಯಿಸಿರ್ತೀನಿ, ಗೊದ್ದವನ್ನ ಸಾಯಿಸಿರ್ತೀನಿ, ಅಥವಾ ಮನೇಲಿ ಬಂದಂತಹ ಜಿರಳೆಗಳನ್ನ ಸಾಯಿಸಿರ್ತೀನಿ, ಅಥವಾ ಗೊತ್ತಿಲ್ಲ ಏನೋ ಬೇಕಾದಷ್ಟು ತಪ್ಪುಗಳನ್ನು ಮಾಡಿರ್ತೀನಿ. ಅಂಡ್ ನನ್ನ ಕಾಂಟ್ರಿಬ್ಯೂಷನ್ಗೆ ಹಲವಾರು ಪ್ರಾಣಿ ಪಕ್ಷಿ ಕ್ರಿಮ ಕೀಟಗಳೆಲ್ಲ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ. ಈವನ್ ನಾವು ಮೊಸರು ಕುಡಿತೀವಲ್ಲ, ಅದಕ್ಕೆ ಬೇಡವಾ? ಎವ್ರಿಥಿಂಗ್ ಇಸ್ ದೇರ್ ಫಾರ್ ಅವರ್ ಬೆನಿಫಿಟ್. ಡೋಂಟ್ ವಿ ಹ್ಯಾವ್ ಎ ಡೆಟ್ ಟುವರ್ಡ್ಸ್ ದೆಮ್? ದಿಸ್ ಇಸ್ ಭೂತಯಜ್ಞ, ಕಾಂಟ್ರಿಬ್ಯೂಷನ್ ಟು ದ ಫೆಲೋ ಬೀಯಿಂಗ್ಸ್, ಆಲ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಮೈ ವೆಲ್ ಬೀಯಿಂಗ್. ಇಟ್ ಕುಡ್ ಬಿ ಥ್ರೂ ವೃಕ್ಷ ಪೂಜಾ, ಅಂದ್ರೆ ನಾವು ಮರಗಳ ಪೂಜೆ ಮಾಡ್ತೀವಿ, ತುಳಸಿ ಪೂಜಾ ಅಂತ ಮಾಡ್ತೀವಿ, ನಾಗರ ಪೂಜಾ ಅಂತ ಮಾಡ್ತೀವಿ. ನಾವ್ ಯಾವ್ಯಾವ್ದು ಇದನ್ನ ಪೂಜೆ ಅಂತಂದಾಗ ನಾವು ಹೋಗ್ಬಿಟ್ಟು ಹಾಲು ಎರಿಬೇಕು, ಅಥವಾ ಅದಕ್ಕೆ ಕುಂಕುಮ ಇಡಬೇಕು, ಅಥವಾ ಅದಕ್ಕೆ ಮೊಳೆ ಹೊಡಿ, ಇದಲ್ಲ. ಪೂಜಾ ಮೀನ್ಸ್ ರೆಸ್ಪೆಕ್ಟಿಂಗ್. ರೆಸ್ಪೆಕ್ಟಿಂಗ್ ಮೀನ್ಸ್ ಪ್ರೊಟೆಕ್ಟಿಂಗ್. ಪ್ರೊಟೆಕ್ಟಿಂಗ್ ಮೀನ್ಸ್ ಕನ್ಸರ್ವಿಂಗ್ ಅಂಡ್ ಮೇಕಿಂಗ್ ಇಟ್ ಗ್ರೋ. ಬರೀ ಪೂಜೆ ಅಂದ್ರೆ ಪೂಜೆ ಮಾಡೋದಲ್ಲ, ಕ್ರಿಯೆ ಅಲ್ಲ, ಅದು ಭಾವನೆಯಲ್ಲಿ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನುವಂತಹ ಮನಸ್ಥಿತಿ. ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಸೊ ದೀಸ್ 5 ಇಕಲಾಜಿಕಲ್ ಬ್ಯಾಲೆನ್ಸ್ ಗೋಸ್ಕರ ಬರೋದಕ್ಕೋಸ್ಕರ ಇದು ಮುಖ್ಯವಾಗಿ ಬರುತ್ತೆ. ಸೊ ಆಲ್ ಆರ್ ಇಂಪಾರ್ಟೆಂಟ್, ಬಟ್ ಮೆನಿ ಪೀಪಲ್ ಹ್ಯಾವ್ ಅ ನೋಷನ್ ನೌ ಡೇಸ್, ಐ ಡೋಂಟ್ ಡೂ ಪಿತೃಯಜ್ಞ, ನಂಗೆ ಶ್ರಾದ್ದ ಗಿದ್ದ ಮಾಡಕ್ ಇಷ್ಟ ಇಲ್ಲ, ಅದ್ರ ಬದಲು ಏನ್ ಮಾಡ್ತೀನಿ, ಐ ಗೋ ಟು ಅನ್ ಆರ್ಫನೇಜ್ ಅಂಡ್ ಗಿವ್ 2000 rupees ಡೊನೇಷನ್. ಐ ಡೋಂಟ್ ಬಿಲೀವ್ ಇನ್ ದೀಸ್ ಗಾಡ್ಸ್ ಅಂಡ್ ಆಲ್. ಲೆಟ್ ಮಿ, instead of feeding this, instead of pouring milk to this stone, let me give milk to the person. ಇನ್ನೊಬ್ರು ಇದೆಲ್ಲ ಮಾಡೋದಿಲ್ಲ, ಬರೀ ದುಡ್ಡು ಕೊಡ್ತೀವಿ ಅಂತ. ದುಡ್ಡಲ್ಲಿ ಅಳೆಯೋದಲ್ಲ ಇದೆಲ್ಲ, ಇದೆಲ್ಲ ಭಾವನೆಗಳಲ್ಲಿ ಅಳೆಯುವಂತ. ನಾವು ಮಾಡ್ತಿರೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಕರ್ಮಯೋಗ ಇಸ್ ಫಾರ್ ದ ಮೆಂಟಲ್ ಡಿಸಿಪ್ಲಿನ್, ಪ್ಯೂರಿಫಿಕೇಶನ್ ಆಫ್ ಮೈಂಡ್. ವಾಟ್ ಹ್ಯಾಪನ್ಸ್ ದೇರ್ ಇಸ್ ಗ್ರೇಟ್, ಬಟ್ ಮೋರ್ ದನ್ ದಟ್ ವಾಟ್ ಹ್ಯಾಪನ್ಸ್ ಹಿಯರ್ ಇನ್ಸೈಡ್ ಯುವರ್ ಹಾರ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಜಸ್ಟ್ ಇಮ್ಯಾಜಿನ್ ಯು ಆಲ್ ಹ್ಯಾವ್ ಪಾಸ್ಡ್ ಯುವರ್ 10th ಸ್ಟ್ಯಾಂಡರ್ಡ್. 10ನೇ ಕ್ಲಾಸ್ ಪಾಸ್ ಆಗಿದ್ದೀರಾ. 6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ ಅಲ್ಲಿ ಯಾವ್ದೋ ನಿಮ್ಗೆ ಇಷ್ಟ ಇರುತ್ತೆ ಒಂದು ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್, ಯು ಗೆಟ್ 100 out of 100, ಬಟ್ ಇನ್ ಒನ್ ಆಫ್ ದ ಸಬ್ಜೆಕ್ಟ್ ಯು ಫೇಲ್. ರಿಸಲ್ಟ್ ಏನ್ ಬರುತ್ತೆ ನಿಮ್ಗೆ? ಫೇಲ್. ಇನ್ ಸಿಮಿಲರ್ ವೇ 5 ಮಹಾಯಜ್ಞಗಳನ್ನು ಕೊಟ್ಟು 5ನ್ನೂ ಕಂಪಲ್ಸರಿ ಅಂತ ಹೇಳಿದಾಗ ನೀವು ಒಂದನ್ನು ಬಿಟ್ಟು ಇನ್ನೊಂದನ್ನ ನಾನು ಜಾಸ್ತಿ ಮಾಡ್ತೀನಿ ಅಂದ್ರೆ ಜಾಸ್ತಿ ಮಾಡಿ ನಿಮಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ತಾರೆ. ಆದ್ರೆ ಬೇಸಿಕ್ ಮಾಡ್ಲಿಲ್ಲ ಅಂದ್ರೆ ಫೇಲ್ ಸ್ಟೂಡೆಂಟ್. ಫೇಲ್ ಸ್ಟೂಡೆಂಟ್. ಇಫ್ ಯು ವಾಂಟ್ ಟು ಪಾಸ್ in this life of spirituality, in this life of Vedic wisdom, you need to do everything at least pass percentage. 2 minutes of prayers for Deva Yajna, yearly once, and gratitude to your parents whenever they are living and after deaths. Studying Vedas or Upanishads or whatever you want, 1 shloka per day. I'm not asking much. 1 shloka, 1 minute. Doing volunteering 1 hour per week, and ecological balance. ಎವ್ರಿ ಡೇ ತಿನ್ನೋಕ್ ಮುಂಚೆ ಒಂದಷ್ಟು ಈ ಪಕ್ಷಿಗಳಿಗೆ ಒಂದಷ್ಟು ಕಾಳುಗಳನ್ನು ಹಾಕ್ಬಹುದಾ?
ನೀರನ್ನ ಇಡಬಹುದಾ? ಒಂದು ನಾಯಿಗೆ ಒಂದು ಬಿಸ್ಕೆಟ್ ಕೊಡಬಹುದಾ? ಕಾಂಟ್ ವಿ ಡೂ ದಿಸ್? ಆರ್ ವಿ ಸೋ ಪುವರ್ ಇನ್ ಹಾರ್ಟ್? ಅಷ್ಟೊಂದು ಬಡತನ ಬಂದ್ಬಿಡ್ತಾನೆ ನಮ್ಮ ಮನಸ್ಸಿಗೆ. ಈ ಐದನ್ನೂ ಮಾಡಬೇಕು ಅನ್ನೋದನ್ನ ಪಂಚಮಹಾಯಜ್ಞಗಳಲ್ಲಿ ಹೇಳ್ಕೊಳ್ಳುವಂಥದ್ದು. ದಿಸ್ ಇಸ್ ಹಿಂದೂ ವಿಸ್ಡಮ್. ಹಲವಾರು ಸರಿ ಅಂತಾರೆ ಕ್ರಿಶ್ಚಿಯಾನಿಟಿಯಲ್ಲಿ ಮಿಷನರಿ ಇಟ್ಕೊಂಡು ಹಲವಾರು ಕಡೆ ಸೇವೆ ನಡೀತಾ ಇತ್ತು, ಹಿಂದೂ ಧರ್ಮದವ್ರಿಗೆ ಅಥವಾ ಸನಾತನ ಧರ್ಮದವ್ರಿಗೆ ಯಾವುದೇ ರೀತಿಯ ಸೇವೆ ಕಾನ್ಸೆಪ್ಟ್ ಇಲ್ಲ, ವಾಲಂಟಿಯರಿಂಗ್ ಇಲ್ಲ ಅಂತ. ಇಟ್ ವಾಸ್ ಅ ಪಾರ್ಟ್ ಆಫ್ ಲೈಫ್. It was a part of lifestyle. If anyone is living in this Vedic society, if he doesn't do this Vedic sacrifices, he is not considered as a Vedic person. ಇದು ನಮ್ಮ ಭಾರತದಲ್ಲಿ ಇದ್ದಂಥದ್ದು. ವಾಲಂಟಿಯರಿಂಗ್ ನಾವು ಮಿಷನರಿಗಳಿಂದ ಕಲಿಬೇಕಾಗಿಲ್ಲ, ನಮ್ಮ ಜೀವನದಲ್ಲಿ ಇದ್ದಂತ ಅಂಶಗಳನ್ನ ಉಪಯೋಗಿಸ್ಕೋಬೇಕಾಗಿರೋದು. ದಟ್ ಇಸ್ ವಾಟ್ ಇಸ್ ದ ವೇದಿಕ್ ವಿಸ್ಡಮ್. ಫಿಫ್ತ್ ಯಜ್ಞ ಇಸ್ ದ ಭೂತ ಯಜ್ಞ, ಮೀನ್ಸ್ ಡೂಯಿಂಗ್ good to the living fellow beings apart from humans, because humans came in the fourth itself. So this is the proper action. ಪ್ರಾಪರ್ ಆಕ್ಷನ್ ಅಂದಾಗ ಸಾತ್ವಿಕ ಕರ್ಮಗಳನ್ನು ತಗೊಂಡು, ಸಾತ್ವಿಕ ಅಂತಂದಾಗ ಮೀನ್ಸ್ ಇಸ್ ಇಂಪಾರ್ಟೆಂಟ್ ಆಸ್ ವ್ಯಾಲ್ಯೂಸ್ ಅಂತ ಎಂಡ್ಸ್ ಅಂತ ತಗೊಂಡು ಈಗ ಪಂಚಮಹಾಯಜ್ಞಗಳು ನೋಡಿದ್ವಿ. ಈಗ ಕರ್ಮ ಆಯ್ತು, ಪ್ರಾಪರ್ ಆಕ್ಷನ್ ಆಯ್ತು, ಈಗ ಪ್ರಾಪರ್ ಆಟಿಟ್ಯೂಡ್. ಪ್ರಾಪರ್ ಆಟಿಟ್ಯೂಡ್ ಅಂತ ಅಂದಾಗ ಏನು ಅಂದ್ರೆ ಸರಿಯಾದ ಮನಸ್ಥಿತಿ ಅಂತ. ಸರಿಯಾದ ಮನಸ್ಥಿತಿ ಬರೆದು ಪ್ರಾಪರ್ ಆಟಿಟ್ಯೂಡ್ ಕಮ್ಸ್ ಔಟ್ ಆಫ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್, ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ಬರುತ್ತೆ. ಸೊ ಇದಕ್ಕೆ ಹಲವಾರು ಇದೆ. ಅದ್ರಲ್ಲಿ ಮುಖ್ಯವಾಗಿ ಅಂತಂದಾಗ ಇವತ್ತು ನಾನು ತಗೊಳ್ತಿರೋದು 3 ಅಥವಾ 4 ತಗೊಳ್ತೀನಿ. ಫಸ್ಟ್, ಈಶ್ವರಾರ್ಪಣ ಬುದ್ಧಿ ಅಥವಾ ಈಶ್ವರಾರ್ಪಣ ಭಾವನಾ. ಈಶ್ವರ ಅರ್ಪಣ ಭಾವನಾ means whatever you are doing, do it as an offering to the God. Do it as an offering to the ideal. If you don't believe in God, think your parents, think your teachers, whoever it could be. The highest ideal ಗೆ ನೀವು ಏನ್ ಆಫರ್ ಮಾಡ್ತಿರೋ ಅದನ್ನ ಆ ರೀತಿ ಪ್ರತಿಯೊಂದು ಕರ್ಮವನ್ನ ಮಾಡೋದು ಈಶ್ವರಾರ್ಪಣ ಭಾವ, ಡೆಡಿಕೇಶನ್ ಟು ಗಾಡ್. I'll just give you an example how to do it. ಹಲವಾರು ಜನಕ್ಕೆ ಅನ್ಸುತ್ತೆ ಕಾಣಿಸ್ದಲೇ ಇರೋ ದೇವರಿಗೆ ಹೇಗೆ ನಾನು ಅರ್ಪಣೆ ಮಾಡ್ಲಿ ಅಂತ. I'll just give an example. Think of a person whom you adore the most, not your parents or anyone, someone outside. Something like example, if you are a believer of if you have Vivekananda as the chosen ideal, ನಿಮ್ಮ ಮನೆಗೆ ವಿವೇಕಾನಂದರು ಬರ್ತಾ ಇದ್ದಾರೆ, ಅಬ್ದುಲ್ ಕಲಾಂ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ನರೇಂದ್ರ ಮೋದಿ ಮನೆಗೆ ಬರ್ತಾ ಇದ್ದಾರೆ, ಯಾರೋ ಒಬ್ಬರನ್ನ ಇಟ್ಕೊಳ್ಳಿ, ಚೂಸ್ ಅನ್ ಐಡಿಯಲ್. ಅವ್ರು ನಿಮ್ಮ ಮನೆಗೆ ಈಗ ಬರ್ತಾ ಇದ್ದಾರೆ ಅಂದ್ರೆ what all things you do is okay. How will be your mindset to prepare food and serve that person food? ಏನ್ ಮಾಡ್ತೀರಾ? ಆ ಬರೋರು ಯಾರು, ಅವ್ರ ವಯಸ್ಸೇನು, ಅವ್ರಿಗೆ ಸ್ವೀಟ್ ಇಷ್ಟನಾ, ಖಾರ ಇಷ್ಟನಾ, ಅವ್ರಿಗೆ ಸ್ವೀಟ್ ಅಲ್ಲಿ ಎಷ್ಟು ಸ್ವೀಟ್ ಹಾಕ್ಬೇಕು, ಯಾವ ಸ್ವೀಟ್ ಇಷ್ಟ, ಅವ್ರಿಗೆ ಸರ್ವ್ ಮಾಡುವಾಗ ಯಾವ ರೀತಿ ಸರ್ವ್ ಮಾಡಬೇಕು, ಅವ್ರ ಪದ್ಧತಿ ತರ ಸರ್ವ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. So many things comes to your mind. You're doing the same work that you do to your children, that you do to your husband, that you do to your wife, but the bhava is different. ಸೊ ಆ ದೃಷ್ಟಿಯಲ್ಲಿ ಒಂದೊಂದನ್ನು ಮಾಡುವಾಗ ನೀವು ಯಾವ ಭಾವದಲ್ಲಿ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗತ್ತಾ? ಡಸ್ ದಿಸ್ ಪ್ಲೀಸ್ ದಟ್ ಪರ್ಸನ್? ಇಫ್ ಐ ಆಮ್ ಡೂಯಿಂಗ್ ದಿಸ್, ವಿಲ್ ದಿಸ್ ಪ್ಲೀಸ್ ದಟ್ ಪರ್ಸನ್? ಸೊ ಆ ಭಾವದಲ್ಲಿ ಇಟ್ಕೋತಿರಲ್ಲ ಪ್ರತಿಯೊಂದು ಮೊಮೆಂಟ್ ಅಲ್ಲೂ, ಇಫ್ ಯು ಆರ್ ಏಬಲ್ ಟು ಡೂ ದಟ್, ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಅಂಡ್ ಇಫ್ ಯು ಡೂ ಇಟ್, you will be doing the best of the things. Quality will become 100%. I'll give you an example. There was a Mestri. There was a mason who was working for a company, architectural company, for almost 30 years. He was about to retire, and he told, I'm going to retire next month, so I don't want any more project. But the architecture told, I have one last project for you, will you please do it? You have done so much. Last project, ಒಂದೇ ಒಂದು ಕೊನೆ ಒಂದು ಮನೆ ಇದನ್ನ ಕಟ್ಟಿಸೋದಿದೆ, ಅದೊಂದು ಮಾಡ್ಕೊಟ್ಟು ಹೋಗ್ತೀಯಾ? He told, okay, I will do it. And the last 1 month he worked hard, he did everything, and he was not interested because last month he had many other plans. ಅಷ್ಟು ಮನಸ್ಸಿಟ್ಟು ಮಾಡ್ಲಿಲ್ಲ, ಹೇಗೆಗೋ ಆಯ್ತು, ಒಂದಷ್ಟು ಕಡೆ ಪ್ರಾಬ್ಲಮ್ ಆಯ್ತು, ಕಾಂಕ್ರೀಟ್ ಸರಿಯಾಗಿಲ್ಲ, ಬಾಗಿಲುಗಳು ಸರಿಯಾಗಿಲ್ಲ. ಬಟ್ ಎನಿವೇ 1 month ಮುಗಿಸ್ಬಿಟ್ಟು ಹೋಗೋಣ ಅಂತ ಆಫ್ಟರ್ 1 month ಬೇಗ ಮುಗಿಸಿ the key he hands over to the architect. Sir, you had given me the project for this 1 month, I have completed the project, take this. He took it. The day end, there was a farewell party for this mason. ಈ ಒಬ್ಬ ವ್ಯಕ್ತಿ ಯಾರು ಮೇಸ್ತ್ರಿ ಇದ್ನೋ ಅವನಿಗೆ ಕಳಿಸ್ಕೊಡು ಅಂತ, ಅಂದ್ರೆ ಅವ್ನು ಬಿಟ್ಟು ಹೋಗ್ತಾ ಇರೋದ್ರಿಂದ ಅವನಿಗೆ ಒಂದು ಕೂಟ ಮಾಡಿ ಅವನಿಗೊಂದು ಪ್ರಶಸ್ತಿ ಕೊಟ್ಟು ಹೋಗುವಂತದಿತ್ತು. ಆ ಪ್ರಶಸ್ತಿ ಕೊಡೋ ಟೈಮಲ್ಲಿ ಆ ಕೀ ತಗೊಂಡು ಆ ಮೇಸ್ತ್ರಿನ ಕರೆದು, he calls that mason, whatever you have built, I am giving it back to you. This is a gift from our company to you ಅಂತ. ಆಗ ತಲೆ ಚೆಚ್ಕೊಂಡ್ಬಿಡ್ತಾನ ಅವನು. ಇದು ನನಗ್ ಮನೆ ಬರುತ್ತೆ ಅಂತ ಗೊತ್ತಿದ್ರೆ ನಾನು ಎಷ್ಟು ಚೆನ್ನಾಗಿ ಕಟ್ತಾ ಇದೆ, ಎಷ್ಟು ಮನಸ್ಸಿಡ್ತಾ ಇದೆ, how much of mind and heart I would have put here, how best the home would have been. But how did I do? But I got the same thing. So everything, every action, if you can do this with this attitude, ಈ ಭಾವನೆಯಿಂದ ಇದು ಮಾಡ್ತಾ ಇರೋದು ಯಾರಿಗೆ ಅಂದ್ರೆ ಪರಮೇಶ್ವರ ಪ್ರೀತ್ಯರ್ಥನಿಗೆ, ಅಥವಾ ನನಗೆ ನಾನು ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಕೋತೀನಿ ಅನ್ಕೋತೀನೋ ಆ ತರ ಮಾಡಿದ್ರೆ the first thing will come, that is quality is given the utmost priority. Any action you will give quality the most priority. ಸೇವೆ ಮಾಡ್ತಾ ಇದ್ರೆ ಏನೋ ಒಂದು ಮಾಡ್ತಾನೆ ಇಲ್ಲ,
ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್, ಈಶ್ವರಾರ್ಪಣ ಬುದ್ಧಿ. ಸೆಕೆಂಡ್, ಈಶ್ವರ ಪ್ರಸಾದ ಬುದ್ಧಿ ಆರ್ ಈಶ್ವರ ಪ್ರಸಾದ ಭಾವನಾ. ಟೇಕಿಂಗ್ ಎನಿ ರಿಸಲ್ಟ್ ದಟ್ ಕಮ್ಸ್ ಆಸ್ ಅ ಪ್ರಸಾದ, ಆಸ್ ಅ ಗಿಫ್ಟ್ ಫ್ರಮ್ ಗಾಡ್. ಇದು ಹಲವಾರು ಜನಕ್ಕೆ ಹೌ ಟು ಡೂ ದಿಸ್, ಕ್ಯಾನ್ ದಿಸ್ ಬಿ ಪಾಸಿಬಲ್? ಒನ್ಸ್ ಹೇಗೆ ಅಂತಂದ್ರೆ, ಜಸ್ಟ್ ಇಟ್ಸ್ ಅ ರಿಯಾಲಿಟಿ. ಎವ್ರಿಥಿಂಗ್ ಇಸ್ ದೇರ್ ಇನ್ ಯೋರ್ ಹ್ಯಾಂಡ್ಸ್ ಅಂಟಿಲ್ ಯು ಡೂ ದ ಆಕ್ಷನ್. ಬಟ್ ಒನ್ಸ್ ಯು ಡೂ ದ ಆಕ್ಷನ್, ಇಟ್ ಇಸ್ ನೋ ಮೋರ್ ಇನ್ ಯೋರ್ ಹ್ಯಾಂಡ್ಸ್. ಇಟ್ ಇಸ್ ಇನ್ ದ ಯೂನಿವರ್ಸ್. ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯೂನಿವರ್ಸ್. ಯಾವುದೇ ರೀತಿಯಲ್ಲಿ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಯೂನಿವರ್ಸಲ್ ಲಾಸ್ ಆರ್ ಆಕ್ಟಿಂಗ್ ಅಂಡ್ ದಟ್ ವಿ ಕಾಲ್ ಆಸ್ ದ ಗಾಡ್, ಅಂಡ್ ಹಿ ಗಿವ್ಸ್ ಯು ರಿಸಲ್ಟ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ನಾವೆಲ್ಲ ಯುಗಾದಿ ಮಾಡ್ತೀವಿ, ಬೇವು ಬೆಲ್ಲ ಎರಡನ್ನೂ ತಿಂತೀವಿ, ಎರಡನ್ನೂ ಪ್ರಸಾದ ಅಂತಾನೆ ಸ್ವೀಕರಿಸ್ತೀವಿ. ಸೊ ನಮಗ್ ಬರುವಂತಹ ಯಾವುದೇ ಆಕ್ಷನ್ ಮಾಡಿದಾಗ ಬರುವಂತಹ ಯಾವುದೇ ಗಿಫ್ಟ್, ಇಟ್ ಕುಡ್ ಬಿ ಫೇವರಬಲ್, ಇಟ್ ಕುಡ್ ಬಿ ಅನ್ಫೇವರಬಲ್. ಕ್ಯಾನ್ ವಿ ಟೇಕ್ ಇಟ್ ವಿತ್ ಈಕ್ವಾನಿಮಿಟಿ? ಕ್ಯಾನ್ ಯು ಟೇಕ್ ಇಟ್ ವಿತ್, yes, this is the gift of God and this gift is for my work. Whatever I deserve, I have got. Whatever I desire, I may not have got. So can you have this attitude? Thus, that makes you more purified quickly, very quick. So this is more important. ಪ್ರಸಾದ ಅನ್ನೋದ್ರ ಅರ್ಥನೇ ಪ್ರಸನ್ನತ ಅಂತ. ಅಂದ್ರೆ ಪ್ರಸಾದ ಅಂದ್ರೆ, ಪ್ರಸಾದ ಇನ್ನೊಂದಂದ್ರೆ, ನೀವು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಸ್ವಲ್ಪ ಕೊಡ್ಬೋದು, ಜಾಸ್ತಿ ಕೊಡ್ಬೋದು, ಚಪ್ಪರಿಸ್ಕೊಂಡು ತಿಂತೀವಿ. ಅಯ್ಯಂಗಾರ್ ಪುಳಿಯೋಗರೆ ಕೊಟ್ಟಾಗ ಹೆಂಗಿರುತ್ತೆ ಆ ವೇಣುಗೋಪಾಲ ಸ್ವಾಮಿ ಇದರಲ್ಲಿ, ಅಥವಾ ಇನ್ಯಾವುದೋ ಇಸ್ಕಾನ್ಗೆ ಹೋದಾಗ ಸಿಗುವಂತಹ ಆ ಪೊಂಗಲ್ ಎಷ್ಟು ಚೆನ್ನಾಗಿರುತ್ತೆ. ಕೊಡೋದಿಷ್ಟೇ, ಅದು ನಮ್ಗೆ ಫುಲ್ಫಿಲ್ ಆಗತ್ತೆ, ಮನಸ್ಸು ಖುಷಿ ಆಗತ್ತೆ. ಹಾಗೆ ಯಾವುದೇ ರಿಸಲ್ಟ್ ಸಿಗುವಂತಹ ಅದು ಕಡಿಮೆ ಇರ್ಲಿ, ಜಾಸ್ತಿ ಇರ್ಲಿ, ಸ್ವೀಟ್ ಇರ್ಲಿ, ಖಾರ ಇರ್ಲಿ, ತಗೊಂಡಾಗ ಮನಸ್ಸು ಪ್ರಸಾದ ಆಗ್ಬೇಕು, ಮನಸ್ಸು ಖುಷಿಯಾಗಿರ್ಬೇಕು. ದಟ್ ಇಸ್ ವಾಟ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್, ಸಮತ್ವ, meaning any work. Initially you start with doing work whichever you like, but third one, any work whichever is favorable or not favorable, you do it as a dedication to the God. You take it as your duty and do it. ಒಂದೊಂದ್ಸರಿ ನಮಗೆ ಸಿಗುವಂತ ಕೆಲಸ ನಮ್ಗೆ ಇಷ್ಟಪಟ್ಟಿದ್ದು ಸಿಗ್ದಲೇ ಇರ್ಬೋದು, ಕಷ್ಟಪಡೋದೇ ಇರ್ಬೋದು. ಆ ಕಷ್ಟಪಡೋದು ಇಷ್ಟಪಡೋದಕ್ಕಾಗತ್ತಾ? ಕ್ಯಾನ್ ಯು ಲೈಕ್ ವಾಟ್ ಎವರ್ ಯು ಗಾಟ್ ದ ವರ್ಕ್ ಅಂಡ್ ಡೂ ಇಟ್? ದಟ್ ಗಿವ್ಸ್ ಯು ಸಮತ್ವ. ದಿಸ್ ಇಸ್ ವಾಟ್ ದ ಮೆಸೇಜ್ ಆಫ್ ಕೃಷ್ಣ ಇನ್ ಗೀತಾ. ಅರ್ಜುನ ಟೋಲ್ಡ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ವರ್ಕ್ ಬಿಕಾಸ್ ದಿಸ್ ಇಸ್ ಮೋರ್, ನನಗೆ ಇಷ್ಟ ಆಗ್ತಾ ಇಲ್ಲ, ನನಗೆ ಇಷ್ಟ ಆಗಿರೋದು ಬೇರೆದಿದೆ ಅಂತ. ಹಾಗಂತ ನಿನ್ನ ಇಷ್ಟ ಕಷ್ಟ ಮಾಡಕ್ ಹೋಗ್ಬೇಡ, ನಿಜವಾದ ಒಂದು ಸೋಷಿಯಲ್ ವೆಲ್ಬೀಯಿಂಗ್ ನೋಡು, ಒಳ್ಳೆಯದನ್ನ ನೋಡು. ಆ ದೃಷ್ಟಿಯಲ್ಲಿ ಕೊಟ್ಟಂಥದ್ದು ಸಮತ್ವ. ಅಂಡ್ ಲಾಸ್ಟ್ ಇಸ್ ಇಂಪಾರ್ಟೆಂಟ್. ಲಾಸ್ಟ್ ಭಾವನಾ ಇಸ್ ಯಜ್ಞ ಭಾವ, meaning converting our whole life as a service, converting our whole life as yajna or sacrifice. There are three kinds of people, four kinds. Atheist, non-believer of God. ದೇವರನ್ನ ನಂಬದಲ್ಲಿರುವಂತ ನಾಸ್ತಿಕ ಎಲ್ಲ ಕೆಲಸವನ್ನು ಕೆಲಸದ ರೀತಿನೇ ಮಾಡ್ತಾನೆ. ಅವನಿಗೆ ಕರ್ಮ ಅಷ್ಟೇ ಗೊತ್ತು, ಯೋಗ ಗೊತ್ತಿಲ್ಲ, ಕರ್ಮವಾಗಿ ಮಾಡ್ತಾನೆ. ಸೆಕೆಂಡ್, there are few others, religious people. Most of us, what do? ಬೆಳಗ್ಗೆ 1-1.5 ಗಂಟೆ ಪೂಜೆ ಮಾಡ್ತೀವಿ, 23 ಗಂಟೆ ಬೇರೆ ಕೆಲಸ ಮಾಡ್ತೀವಿ. ವಿಚ್ ವಿಲ್ ಹ್ಯಾವ್ ಮೋರ್ ಇಂಪ್ಯಾಕ್ಟ್ ಇನ್ ಅವರ್ ಲೈಫ್? 23 ಗಂಟೆ ಮಾಡಿದ್ದೋ 1 ಗಂಟೆ ಮಾಡಿದ್ದೋ? ಯೋಚನೆ ಮಾಡಿ. ಬಟ್ ಹಿಯರ್ ಸೆಕೆಂಡ್, ಫಸ್ಟ್ ಗಿಂತ ಬೆಟರ್, ವರ್ಕ್ ಅಂಡ್ ವರ್ಷಿಪ್ ಆಗತ್ತೆ. ಥರ್ಡ್, ದೇರ್ ಆರ್ ಫ್ಯೂ ಪೀಪಲ್ ಹೂ ಟೇಕ್ ಎಕ್ಸ್ಟ್ರೀಮ್ ಆಫ್ ರಿಲಿಜಿಯಸ್ ಆರ್ಥೋಡಾಕ್ಸ್, ಆರ್ ಏನ್ ಮಾಡಕ್ ಹೋಗ್ತಾರೆ, 24 ಗಂಟೆಯಲ್ಲಿ 20 ಗಂಟೆ ಅವರು, ಅಥವಾ 15 ಗಂಟೆ ಅಥವಾ 10 ಗಂಟೆ ದೇ ಸ್ಟಾರ್ಟ್ ಡೂಯಿಂಗ್ ವರ್ಷಿಪ್. ವರ್ಷಿಪ್ ಬಿಕಮ್ಸ್ ವರ್ಕ್. ಆಲ್ವೇಸ್ ದೇ ಡೂ ವರ್ಷಿಪ್, they do parayana, they do japa, all kinds. Worship becomes work. But what about the next 10 or 12 hours, whichever is left? They both will have impact. But the fourth, real karma yogi says, I do work, I do worship. Whenever I am worshipping, I worship as worship. Whenever I am working, I work as worship. So work is worship. ಇದು ನಾಲ್ಕನೇದು. ಇದು ಭಾವ, ಯಜ್ಞ ಭಾವ. ಪ್ರತಿ ಜೀವನ ನಾನು ಏನನ್ನೇ ಮಾಡ್ತಾ ಇರ್ಲಿ, ಸುಮ್ನೆ ಒಬ್ರಿಗೆ ನೀರ್ ಕೊಡ್ಬೇಕು ಅಂತಂದ್ರು ನೀರ್ ನಾನು ಒಬ್ರಿಗೆ ದೇವ್ರಿಗೆ ಕೊಡಕ್ಕೆ ಅಂತ ಹೋಗ್ತೀನಿ. ನಾನು ಯಾರೋ ಒಬ್ರಿಗೆ ಏನೋ ಒಂದು ಕೊಡ್ಬೇಕು, ಏನೋ ಒಂದು ಮಾಡ್ಬೇಕು, ಅದನ್ನ ನಾನು ದೇವ್ರಿಗೆ ಏನ್ ಮಾಡ್ತೀನಿ, ಕಣ್ಣು ಮುಚ್ಕೊಂಡು ಕೊಡ್ಕೋಬೇಕು, ದೇವ್ರಿಗೆ ಏನ್ ಮಾಡ್ತೀನಿ. ಮೈ ಲೈಫ್ ಬಿಕಮ್ಸ್ ಅ ಸ್ಯಾಕ್ರಿಫೈಸ್. ಸೊ ದಿಸ್ ಇಸ್ ವಾಟ್ ದ ಹೈಯೆಸ್ಟ್ ಭಾವನಾ, ಯಜ್ಞ ಭಾವ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅಂತ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ. ಅಂದ್ರೆ ಯಜ್ಞ ಭಾವದಿಂದ ಯಾರು ಮಾಡ್ತಾರೋ ಅವರು ಅತ್ಯಂತ ಶ್ರೇಷ್ಠವಾದವರು, ಅವರು ಎಲ್ಲವನ್ನ ಮೀರಿ ಹೋಗ್ತಾರೆ ಅಂತ. ಸೊ ಆ ದೃಷ್ಟಿಯಲ್ಲಿ 4: ಈಶ್ವರಾರ್ಪಣ ಭಾವ, ಈಶ್ವರ ಪ್ರಸಾದ ಭಾವ, ಸಮತ್ವ ಭಾವ, ಅಂಡ್ ಫೋರ್ತ್ ಇಸ್ ಯಜ್ಞ ಭಾವ. ಸೊ ಇದರಿಂದ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಇಟ್ ಪ್ಯೂರಿಫೈಸ್ ಅ ಹಾರ್ಟ್. ಇಟ್ ಫೈಟ್ಸ್ ಅಗೇನ್ಸ್ಟ್ ಅವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ನನಗೆ ಇಷ್ಟ ಅನಿಷ್ಟ ಅನ್ನೋದನ್ನ ಕಿತ್ಕೊಂಡು ಹೋಗಿ ನಾನು ಎಲ್ಲರನ್ನ ಒಪ್ಕೊಳ್ತಾ ಹೋಗ್ತೀನಿ. ಕ್ಯಾನ್ ವಿ ಸೇ ವರ್ಕ್ ಇಸ್ ವರ್ಷಿಪ್ ಫಾರ್ ಸಮತ್ವ ಆಲ್ಸೋ? ಯೆಸ್, 100%. ಎವ್ರಿಥಿಂಗ್ ಆರ್ ಇಂಟರ್ಕಲೆಕ್ಟೆಡ್. ದೆನ್ ಈಶ್ವರಾರ್ಪಣ, ಈಶ್ವರ ಪ್ರಸಾದ, ಅಂಡ್ ಲಾಸ್ಟ್ ಇಸ್ ಕರ್ಮಯೋಗ. ಇನ್ನೊಂದು ಮುಖ್ಯ ಯಾಕೆಂದ್ರೆ, ಇಟ್ ಬಿಕಮ್ಸ್ ಅ ಟೆಸ್ಟಿಂಗ್ ಗ್ರೌಂಡ್ ಫಾರ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್. ನಾವು ಸ್ಪಿರಿಚುಯಾಲಿಟಿ ಬಗ್ಗೆ ಹಲವಾರು ಕಲ್ತಿರ್ತೀವಿ, ಹಲವಾರು ಕೇಳಿರ್ತೀವಿ, ಹಲವಾರು ನೋಡಿರ್ತೀವಿ, ನಾವು ಹಲವಾರು ಬೆಳೆದಿದೀವಿ, ವಿ ಹ್ಯಾವ್ ಗ್ರೋನ್ ಅಂತ ಅಂತೀವಿ.
but Karma Yoga is a testing ground. You may think, Kanmuchkondo, I don't have anger. But when you interact with the world, people around you will irritate you, will make you frustrated. Will at that time you will understand how much of anger you have controlled. It becomes a testing ground. ನೀವು ಸೇವೆ ಮಾಡಕ್ ಹೋದಾಗ ಎಂತೆಂತ ರೀತಿಯ ಅವಮಾನಗಳನ್ನೆಲ್ಲ ಅನುಭವಿಸಬೇಕಾಗತ್ತೆ. ಇಟ್ ಬಿಕಮ್ಸ್ ಅ ಟೆಸ್ಟಿಂಗ್ ಗ್ರೌಂಡ್ ಫಾರ್ ಯುವರ್ ಸ್ಪಿರಿಚುವಲ್ ಜರ್ನಿ. ಸೊ ಆ ದೃಷ್ಟಿಯಲ್ಲಿ ಒಂದು ಜರ್ನಿಯನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ ಕರ್ಮಯೋಗ ಮಾಡುತ್ತೆ. ಲಾಸ್ಟ್ ಪಾರ್ಟ್ ಐ ಕನ್ಕ್ಲೂಡ್. ವಾಟ್ ಆರ್ ದ ಬೆನಿಫಿಟ್ಸ್ ದಟ್ ಐ ಗೆಟ್ ಔಟ್ ಆಫ್ ದಿಸ್ ಕರ್ಮಯೋಗ? ಈ ಕರ್ಮಯೋಗ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗತ್ತೆ ಅಂತ ಅಂದಾಗ, ಫಸ್ಟ್ ಒನ್ ಕ್ವಾಲಿಟಿ. ನಾನು ಆಗ್ಲೇ ಹೇಳಿದೆ, ಆ ಮೇಸ್ತ್ರಿಯ ಒಂದು ಎಕ್ಸಾಂಪಲ್ ಮೂಲಕ ನಾನು ಪ್ರತಿಯೊಂದು ಕೆಲಸವನ್ನು ಕೂಡ ಅತ್ಯಂತ ಮನಸ್ಸಿಟ್ಟು ಮಾಡಿ ಅತ್ಯಂತ ಸಮರ್ಪಕವಾಗಿ ಸಮರ್ಥವಾಗಿ ಮಾಡ್ತೀನಿ. ಸೊ ಕ್ವಾಲಿಟಿ ಬರುತ್ತೆ. ಸೊ ದ ಬೆಸ್ಟ್ ಪಾಸಿಬಲ್ ವೇ ಯು ವಿಲ್ ಬಿ ಡೂಯಿಂಗ್ ಇಟ್. ವಾಟ್ ಇಸ್ ಇಟ್? ವಾಟ್ ವಿ ಡೂ ಮ್ಯಾಟರ್ಸ್, ಬಟ್ ಮೋರ್ ದನ್ ದಟ್ ಹೌ ವಿ ಡೂ ಮ್ಯಾಟರ್ಸ್. ಹೌ ವಿ ಆರ್ ಡೂಯಿಂಗ್ ದಟ್ ಮ್ಯಾಟರ್ಸ್. ಸೊ ದಟ್ಸ್ ವೈ ಐ ಟೋಲ್ಡ್, lot of work is not karma yoga. Attitude of work makes you karma yoga. So the first one is quality. Second one, social responsibility against becoming a parasite. ಯಾರಿಗೋ ಒಬ್ರು ಬೇರೆಯವ್ರ ಮೇಲೆ ನಾನು ಪರಾವಲಂಬಿ ಆಗಕ್ಕಿಂತ ಸ್ವಾವಲಂಬಿ ಅಷ್ಟಿಲ್ಲದೆ ಬೇರೆಯವ್ರಿಗೆ ಸಹಾಯ ಮಾಡೋಂತನಾಗಿರ್ತೀನಿ. ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ. ಸದ್ಗುರು ಅವ್ರು ಹೇಳಿರುವಂತಹ ಕತೆ ಇದು. ಮುಖ್ಯವಾಗಿ ಏನಂತಂದ್ರೆ, ಒಂದ್ ಕಡೆ ಒಬ್ಬ ಸನ್ಯಾಸಿ, a monk is moving in a forest for begging, and he is moving to a nearby village. ಆ ವಿಲೇಜ್ ಹತ್ರ ಹೋಗುವಾಗ ಈ ಕಾಡಲ್ಲಿ he saw a crippled fox, ಅಂದ್ರೆ ಕಾಲು ಮುರಿದು ಹೋಗಿರುವಂತಹ ಒಂದು ನರಿಯನ್ನ ನೋಡ್ತಾರೆ. it can't move at all. ಆಗ ಏನಾಗುತ್ತೆ ಅಂತಂದ್ರೆ, he hears a roaring sound of a lion. And it comes, he goes and he hides and he sees what it is doing. The lion is coming with a flesh in its mouth. ಮಾಂಸವನ್ನ ಬಾಯಲ್ಲಿ ಇಟ್ಕೊಂಡ್ಬಂದು it puts in front of this crippled fox, and this crippled fox eats it, and lion moves ahead. He sees and he saw, he gets a lesson for his life. He thinks he gets a lesson for his life. What? A crippled fox can get a food even without going for begging or hunting. Don't I get? I will also get. So let me not go for begging alms. ನಾನು ಆ ಒಂದು ಕುಂಟಾಗಿರುವಂತಹ ಆ ನರಿಗೆ ಊಟ ಸಿಗ್ತಾ ಇದೆ ಅಂದ್ರೆ ನನಗ್ ಕೊಡೋದಿಲ್ವಾ ಪರಮಾತ್ಮ? ನನಗೂ ಕೊಡ್ತಾನೆ, ನಾನು ಕೂತ್ಕೋತೀನಿ. ನಾನು ಭಿಕ್ಷೆಗೆ ಹೋಗೋದಿಲ್ಲ ಅಂತ ಹೇಳಿ ಅವನ ಒಂದ್ ಕಡೆ ಕೂತ್ಕೋತಾನೆ. He doesn't go for begging. One day happens, no one comes for giving food. 2 days, no. 3, no. 5th day, he's almost exhausted. At that time, one more monk moves around. He sees this monk. ಇನ್ನೊಬ್ಬ ಸನ್ಯಾಸಿ ಈ ಸನ್ಯಾಸಿ ನೋಡಿ, ಏನಾಯ್ತು, ಯಾಕೆ ಇಷ್ಟೊಂದು ನರಳ್ತಾ ಇದೆಯಾ? ಇಲ್ಲೇ ಹತ್ರದಲ್ಲಿ there is a nearby village. Can't you go and beg? Shall I beg for you? No, but what happened is this, and he explains the incident. And this, the new sannyasi, the monk who came just now, he laughs at him. Why? The old monk, he said, I got a lesson that even a crippled fox can get food anta. But the new monk says, why do you want to be a crippled fox? Why not a lion who gives food to others? Why not a lion? Do you want to become a crippled fox, or do you want to become a lion who can make others' life also beautiful? ನೀವು ಆ ಕುಂಟ ನರಿ ಆಗಬೇಕು ಅಥವಾ ಬೇರೆಯವರಿಗೆ ಸಹಾಯ ಮಾಡಿದಂತಹ ಆ ಸಿಂಹ ಆಗಬೇಕು? ಸಿಂಹವಾಗಿ ಆ ಲೆಸನ್ ಕಲ್ತ್ಕೋಬೇಕಾಗಿತ್ತು ಅಂತ. ಸೊ ಇದು ನಮಗೆ ಕೊಡುವಂಥದ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. The third is, whenever you are not concerned too much about the results or expectations, anxiety, stress, strain will be less. Fourth, accepting life. And here important thing is, you need to contemplate every day for 10-15 minutes. ನಾನು ಕೆಲಸ ಮಾಡ್ಬಿಡೋದಲ್ಲ, ಸೇವೆ ಮಾಡೋದಲ್ಲ, ಪ್ರತಿದಿನ ಒಂದು 10 ನಿಮಿಷ 10 minutes ಐ ಕಾಂಟೆಂಪ್ಲೇಟ್. ವಾಸ್ ಐ ಸಮತ್ವ ಮೇಂಟೈನ್ ಮಾಡ್ತಾ ಇದ್ನ? ಮಾಡುವಾಗ ಮನೋಭಾವ ಈಶ್ವರಾರ್ಪಣ ಇತ್ತ? ಈಶ್ವರ ಪ್ರಸಾದದಿಂದ ತಗೊಂಡ? ಎವ್ರಿ ಡೇ ಕಾಂಟೆಂಪ್ಲೇಟ್ ಟು ಪ್ಯೂರಿಫೈ ಮೈ ಸೆಲ್ಫ್. ದಿಸ್ ಇಸ್ ಇಂಪಾರ್ಟೆಂಟ್. ನಾಟ್ ಡೂಯಿಂಗ್ 24/7 ವರ್ಕ್. ಪ್ರಾಬಬ್ಲಿ ಐ ವುಡ್ ಸೇ, ಸೇವೆ ಮಾಡ್ತಿರೋದು 100% ಇದ್ರೆ 95% ಮಾಡಿ, ಪರವಾಗಿಲ್ಲ. 5% of time goes for contemplation. That is more important for your growth and the effectiveness of the social work also. So give your time, and it neutralizes papa, as we saw. Whatever we do wrong things also, it neutralizes because of the satvika karmas we do, pancha mahayajnas. Mind purification happens because negative thoughts ಗಳು ಹೋಗ್ತಾ ಹೋಗುತ್ತೆ. It prepares us for the self knowledge. ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತೀವಲ್ಲ, ಇದನ್ನ ಮಾಡ್ತಾ ಹೋದಾಗ ಎಲ್ಲರಲ್ಲೂ ಇರುವ ಪರಮಾತ್ಮನೇ ನನ್ನಲ್ಲೂ ಇದ್ದಾನೆ ಅಂತ ಅರ್ಥ ನಮಗೆ it becomes real. And last is, service becomes a part of life. Service becomes a way of life.
ನಾವು ಸರ್ವಿಸ್ ನ ಆಕ್ಟಿವಿಟಿ ಮಾಡಲ್ಲ, ವಾಲಂಟಿಯರಿಂಗ್ ಆಕ್ಟಿವಿಟಿ ವೇರ್ ವಿ ಗೋ ಅಂಡ್ ಡೂ 1 hour a week ಮಾಡಲ್ಲ. ನಮ್ಮ ಜೀವನವೇ ಸರ್ವಿಸ್ ಆಗುತ್ತೆ, ನಮ್ಮ ಜೀವನವೇ ಒಂದು ತ್ಯಾಗ, ಸೇವೆ ಆಗುತ್ತೆ. ಸೊ ಆ ದೃಷ್ಟಿಯಲ್ಲಿ ಮಾಡೋದು ಮುಖ್ಯ ಆಗುತ್ತೆ. ಸೊ ಐ ಕನ್ಕ್ಲೂಡ್ ದ ಸೆಷನ್ ವಿತ್ ದ ಲಾಸ್ಟ್ ಮೆಸೇಜ್. ದ ಸ್ಟೆಪ್ಸ್ ವೆನೆವರ್ ವಿ ಆರ್ ಆಲಸ್ಯ, ಸೋಮಾರಿಗಳಾಗಿದ್ದಾಗ, ಫ್ರಮ್ ಆಲಸ್ಯಂ ಟು ಸಕಾಮ ಕರ್ಮ, ಡೂ ಸಮಥಿಂಗ್, ಡೂ ರಾಜಸಿಕ್ ವರ್ಕ್, ಡೂ ಸೆಲ್ಫಿಶ್ ಆಕ್ಟಿವಿಟೀಸ್, ದಟ್ಸ್ ಓಕೆ, ಬಟ್ ಡೋಂಟ್ ಸ್ಟಾಪ್ ದೇರ್. ಫ್ರಮ್ ಸಕಾಮ ಟು ನಿಷ್ಕಾಮ, from desireful actions to desireless actions. Desireless actions we all know how, pancha mahayagnyas, and that to how, first karma phala tyaga, ಫಲವನ್ನ ಪರಮಾತ್ಮನ ಕೊಡ್ತೀರಾ. ಆಮೇಲೆ ಕರ್ಮ ಸಂಗ ತ್ಯಾಗ, ಈ ಕರ್ಮ ಆ ಕರ್ಮ, this is my favorite work, this is not my favorite work, you leave it. Finally ಕರ್ತೃತ್ವ ತ್ಯಾಗ, you leave even the doership, I am just an instrument in the hands of God. So this is the third one. From this nishkama karma you get jnanam, from jnanam you get moksha. So the ultimate goal of the whole human life is moksha, and that is acquired through karma yoga, not directly but indirectly, by making us pure, by preparing ourselves to the knowledge, and thereby we get liberation. With this I conclude with the shloka purnamadaha purnamidam. Purnamadah purnamidam purnat purnamudachyate पूर्णस्य पूर्णमादाय पूर्णमेवावशिष्यते. ओम शांति शांति शांति.